5600 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತದ್ದು ಇದು ಟ್ರಿಪ್ಲೆಕ್ಸ್ ಹೌಸ್. ಸೊ 5 BHK ಟ್ರಿಪ್ಲೆಕ್ಸ್ ಹೌಸ್ ಇದೆ. ಓ ಇದು ಹಿಡನ್ ಡೋರ್ ಸ್ಟೋರ್ ರೂಮ್ ಇದು. ಅಬ್ಬಾ ನೋಡಿ, ನಾರ್ಮಲಿ ಈ ಡಬ್ಬಗಳನ್ನೆಲ್ಲ ಇಟ್ಕೊಂಡ್ರೆ ಕಾಣಿಸುತ್ತೆ ಅಂತ ಹೇಳ್ತಾ ಇರ್ತಾರೆ ತುಂಬಾ ಮನೆಯಲ್ಲಿ. ಇಲ್ಲಿ ನೋಡಿ, ಇಲ್ಲೇನು ಕಾಣಿಸಲ್ಲ. ಕಿಚನ್ ಇಂಟೀರಿಯರ್ ಫ್ರೀ ಆಗಿ ಮಾಡ್ತಾ ಇದೀವಿ. ಅದರಲ್ಲಿ ಬರೋಂತ ಚಿಮ್ನಿ, ಹಾಬ್ ಎಲ್ಲದನ್ನು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ವರಮಹಾಲಕ್ಷ್ಮಿ ಆಫರ್ ನಡೀತಾ ಇದೆ. ಸೊ ಆದಷ್ಟು ಬೇಗ ನೀವು ಆನ್ ಬೋರ್ಡ್ ಮಾಡ್ಕೊಳ್ಳಿ. ಅಂಡ್ ಸೋಲಾರ್ ವಾಟರ್ ಹೀಟರ್ ನ ಪ್ರೊವೈಡ್ ಮಾಡ್ತಾ ಇದೀವಿ ಫ್ರೀ ಆಗಿ. ಅಂಡ್ ಅದಲ್ದೇನೆ 1 lakh ಗಿಫ್ಟ್ ವೋಚರ್ ಕೂಡ ಇದೆ. ಸೊ ಇದು ಬಂದು ಮಾಡರ್ನ್ ಕಮ್ ಟ್ರೆಡಿಷನಲ್ ಟಚ್ ಕೊಟ್ಟಿರೋಂತ ಮನೆ. ಸೊ ಇಲ್ಲಿ 3 ಕಾರ್ ಪಾರ್ಕಿಂಗ್, 5 to 6 2 wheeler ಪಾರ್ಕಿಂಗ್ ಅಂತೂ ಆಗುತ್ತೆ. ಸ್ಕೈಲೈಟ್ ನೀವು ನಾರ್ಮಲ್ ಆಗಿ ಏನದು ಫ್ಲಾಟ್ ಆಗಿರುತ್ತೆ ಪ್ಲಾಟ್ಫಾರ್ಮ್ ಎಲ್ಲ. ಸೊ ಇದು ಬಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಕೊಟ್ಟಿರೋಂತ ಸ್ಕೈಲೈಟ್. ಶಾಂಗರ್ ಲೈಟ್ ಬಂತು ಅಂದ್ರೆ ಮನೆಗೆ ಅದು ಲಕ್ಸುರಿ ಎಂಟ್ರಿ ಅಂತೂ ಇದ್ದೇ ಇರ್ತದೆ. ಇಲ್ಲಿ ಲಿಫ್ಟ್ ಪ್ರೊವಿಷನ್ ಇದೆ. ಸೊ ಇದು ಬಂದು 3rd ಫ್ಲೋರ್ ತನಕನೂ ಲಿಫ್ಟ್ ಇದೆ. ನಿಮ್ಗೆ ಪ್ಯಾಂಟ್ಸ್ ಫೋಲ್ಡ್ ಮಾಡಿ ಇಡ್ಬೇಕಂತ ಇಲ್ಲ, ಜಸ್ಟ್ ಹಿಂಗೆ ಹ್ಯಾಂಗ್ ಮಾಡಿಟ್ರೆ ಸಾಕು. ಇಲ್ಲಿ ಸ್ಟೋರೇಜ್ ಮತ್ತೆ ಶೂ ರ್ಯಾಕ್ ಇದೆ. ಟೀಕ್ ಫ್ರೇಮು, ಟಫ್ ಅಂಡ್ ಗ್ಲಾಸ್. ಇಂಟೀರಿಯರ್ ವರ್ಕು ನಮ್ದೇ ಆಗಿರೋದ್ರಿಂದ ಸೊ ಈಚ್ ಅಂಡ್ ಎವ್ರಿಥಿಂಗ್ ಯಾವ ತರ ಡಿಸೈನ್ ಮಾಡಿದೀವಿ ಅಂತ ನಿಮ್ಗೆ ಇಲ್ಲಿ ಲಕ್ಸುರಿಯಸ್ ಇಂಟೀರಿಯರ್ ವರ್ಕ್ ಅಲ್ಲೇ ಗೊತ್ತಾಗುತ್ತೆ. ಇದು ಟಫ್ ಅಂಡ್ ಗ್ಲಾಸ್ ಹಾಕಿದೀವಿ. ಸಂಕನ್ ಪ್ರೊವೈಡ್ ಮಾಡಿ ಮುಂಚೆನೆ ಕನ್ಸ್ಟ್ರಕ್ಷನ್ ಸ್ಲಾಬ್ ಹಾಕುವಾಗ್ಲೇನೆ ಸಂಕನ್ ಪ್ರೊವೈಡ್ ಮಾಡಿ ಅದಕ್ಕೆ ಪೆಬಲ್ಸ್, ಕೋಲೈಟ್, ಸ್ಕೈಲೈಟ್ ಇದೆ. ಸೊ ಯೂಶಲಿ ದೇವ್ರ ಮೇಲೆ ಓಡಾಡಬಾರ್ದು ಅಂತ ಒಂದು ಥೀಮ್ ಇರುತ್ತೆ. ಪ್ಲಸ್ ಸನ್ಲೈಟ್ ಪಾಸಿಟಿವ್ ಎನರ್ಜಿ ಬರ್ಬೇಕಲ್ಲಿ ಅನ್ನೋದೊಂದು ಥೀಮ್ ಇರುತ್ತೆ. ಹೌದು, ದೇವ್ರ ಮನೆಗೆ ಡೈರೆಕ್ಟ್ ಲೈಟ್ ಬರುತ್ತೆ. ಲಿವಿಂಗ್ ಹಾಲ್ಗೂ ಕಿಚನ್ಗೂನು ಒಂದು ವಾಲ್ ಪ್ರೊವೈಡ್ ಮಾಡ್ಬೇಕಲ್ವಾ, ಪಾರ್ಟಿಷನ್ ವಾಲ್. ಸೊ ವಾಲ್ ಅಂದ್ರೆ ನಾರ್ಮಲ್ ಆಗಿ ಕಾಣುತ್ತೆ. ಸೊ ಗ್ಲಾಸ್ ಬ್ಲಾಕ್ಸ್ ನ ಪ್ರೊವೈಡ್ ಮಾಡಿದೀವಿ. ಕನ್ಸ್ಟ್ರಕ್ಷನ್ ಅಲ್ಲೇ ಮಾಡಿರೋಂತ ಸಿಂಕ್ ಇದು. ಗಜಿಬೋ ಇರೋದ್ರಿಂದ ಕುತ್ಕೊಂಡಾಗ ನಿಮ್ಗೆ ಕೋರ್ಟ್ ಯಾರ್ಡ್ ತರ ಫೀಲ್ ಆಗ್ಬೇಕಲ್ಲ, ಈ ತೊಟ್ಟಿ ಮನೆ ಫೀಲ್. ಯಾರಾದ್ರೂ ಮನೆಯನ್ನ ಕಟ್ಟಬೇಕು ಅನ್ನುವಂತ ಯೋಚನೆಯಲ್ಲಿದ್ದಾರೆ, ನಮ್ಮ ಹತ್ರ ಸೈಟ್ ಇದೆ, ನಮ್ಗೊಂದು ಸುಂದರವಾದ ಮನೆ ಬೇಕು ಅನ್ನುವಂಥ ಕನಸನ್ನ ಹೊಂದಿದ್ರೆ ಸೊ ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನನ್ನ ಹಿಂದೆ ಒಂದು ಬ್ಯೂಟಿಫುಲ್ ಹೋಮ್ ನಿಮ್ಗೆ ಕಾಣಿಸ್ತಿದೆಯಲ್ಲ. ಸೊ ನಿಮ್ಗೆ ಈಗ ಗೊತ್ತಾಗಿರ್ಬೋದು, ಸಂದೀಪ್ ಅವರು ಒಂದು ಹೋಮ್ ಟೂರನ್ನು ಮಾಡೋದಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದಾರಂತೆ. ಎಕ್ಸಾಕ್ಟ್ಲಿ ನಾನು ಬೆಂಗಳೂರಿನ RR ನಗರದ ಸಮೀಪದ ಒಳಗಡೆ ಒಂದು 2.5-3 ಕಿಲೋಮೀಟರ್ ಒಳಗಡೆ ಒಂದು ಮನೆಯನ್ನು ನೋಡೋದಕ್ಕೋಸ್ಕರ ಇವತ್ತು ಇಲ್ಲಿಗೆ ಬಂದೆ. ಆದರೆ ಈ ಮನೆಯನ್ನು ನೋಡಿದ ತಕ್ಷಣ ನಂಗೆ ಅನಿಸಿದ್ದು ಇದನ್ನು ಹೋಮ್ ಟೂರ್ ಮಾಡಲೇಬೇಕು ಅಂತ ಅನ್ನಿಸ್ತು. ನೋಡಿ, ಇಷ್ಟು ದೊಡ್ಡ ಮನೆ ಅಂದರೆ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಲೇಬೇಕು. ಚೆರ್ರಿಶ್ ಹ್ಯಾಪಿ ಹೋಮ್ಸ್ ಆ್ಯಂಡ್ ಇಂಟೀರಿಯರ್ಸ್ ಅವರು ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಕೂಡ ಅವರದ್ದೇ ಇದೆ. ಸೊ ಹಾಗಾಗಿ ಈ ಮನೆಯನ್ನು ಒಂದು ರೌಂಡ್ ಒಳಗಡೆ ಹೋಗಿ ಬಂದಾಗ ನನಗನ್ಸಿದ್ದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರಪ್ಪ. ಇದು ನಾರ್ಮಲ್ ಮನೆಯ ಹೋಮ್ ಟೂರ್ ಅಲ್ಲ, ಇದು ಲಕ್ಸುರಿ ಮನೆಯ ಹೋಮ್ ಟೂರ್. ಕಂಪ್ಲೀಟ್ ಆಗಿ ನೋಡಿ, ಇಲ್ಲಿ ಲಿಫ್ಟ್ ಇದೆ, ಇಲ್ಲಿರುವಂಥ ವಾಲ್ಗಳು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಬೆಡ್ರೂಮನ್ನಂತೂ ನೀವು ನೋಡಲೇಬೇಕು, ಕಿಚನನ್ನು ಕೂಡ ನೋಡಬೇಕು. ಒಂದು ಗಾಳಿ ಬೆಳಕಿಗೆ ಎಷ್ಟು ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ, ಅದು ಎಷ್ಟು ಮುಖ್ಯ ಅನ್ನೋದು ಇವತ್ತು ಇಲ್ಲಿ ಈ ವಿಡಿಯೋದಲ್ಲಿ ಒಂದು ಮನೆಗೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಅನೂಪ ಪರೀಕ್ಷಿತ್ ಅವರಿದ್ದಾರೆ. ಸೊ ಈ ಮನೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮ ಸ್ವಾಗತ. ಕಳೆದ ಬಾರಿ ನಿಮ್ಮ ಇನ್ನೊಂದು ಮನೆಯನ್ನು ನಾವು ತೋರಿಸಿದೀವಿ, ಹಾಗಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಇರಬಹುದು ಅಂತ ನಾನು ಅನ್ಕೊಂತೀನಿ. ಸೊ ಇವತ್ತು ಅನುಗ್ರಹ ಮಂದಿರಂ ಅನ್ನುವಂತ ಒಂದು ಮನೆಯನ್ನ ತೋರಿಸ್ಬೇಕು ಅಂತಾನೆ ಇಲ್ಲಿಗೆ ಬಂದಿರೋದು. ಸೊ ನಿಜವಾಗ್ಲೂ ಖುಷಿ ಆಯ್ತು. ಒಂದ್ ರೌಂಡ್ ನೀವು ತೋರ್ಸದ್ರಿ, ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಯಾಕಂದ್ರೆ ಒಂದು ಇಂಟೀರಿಯರ್ ಅನ್ನ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಬಹುದಾ ಅಂತ ಒಂದು ಹೆಮ್ಮೆ ಆಗತ್ತೆ. ಜೊತೆಗೆ ಕೆಲವೊಂದು ಡೌಟ್ಸ್ಗಳು ಕೂಡ ಬರುತ್ತೆ. ನನಗೆ ಏನೇನು ಡೌಟ್ಸ್ಗಳಿದೆ ಅದನ್ನೆಲ್ಲ ಕೇಳ್ತಾ ಹೋಗ್ತೀನಿ. ಜೊತೆಗೆ ಈ ಮನೆಯನ್ನು ಕಂಪ್ಲೀಟ್ ಆಗಿ ನೀವು ಡೀಟೇಲ್ ಆಗಿ ಮಾಹಿತಿ ಕೊಡಬೇಕು. ಯಾರಾದರೂ ಮನೆಯನ್ನು ಕಟ್ಟಬೇಕು ಅನ್ನುವಂಥ ಯೋಚನೆಯಲ್ಲಿದ್ದಾರೆ, ನಮ್ಮ ಹತ್ರ ಸೈಟ್ ಇದೆ, ನಮಗೊಂದು ಸುಂದರವಾದ ಮನೆ ಬೇಕು ಅನ್ನುವಂಥ ಕನಸನ್ನು ಹೊಂದಿದ್ರೆ ಸೊ ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇಷ್ಟೇ ಬ್ಯೂಟಿಫುಲ್ ಆಗಿ ನಿಮ್ಮ ಕನಸಿಗೆ ಅನುಗುಣವಾಗಿ ಒಂದು ಮನೆಯನ್ನ ಇವರು ಕಟ್ಟಿ ಕೊಡೋದಕ್ಕೆ ಸನ್ನದ್ಧರಾಗಿದ್ದಾರೆ. ಮೇಡಮ್, ವೆಲ್ಕಮ್. ಸೊ ಎಲ್ಲಿಂದ ಶುರು ಮಾಡೋಣ? ಈಗ ನಂಗೆ ಪಾರ್ಕಿಂಗ್ ಹೇಳೋದಕ್ಕೆ 5 ನಿಮಿಷ ಬೇಕಾಗುತ್ತೆ. ಹೌದೌದು, ಈ ಮನೆ ತುಂಬಾ ಲಾಂಗ್ ಆಗುತ್ತೆ. ಯಾಕಂದ್ರೆ ಇದು ಮನೆ ಅನ್ನೋದಕ್ಕಿಂತ ಒಂದು ಮ್ಯಾನ್ಷನ್ ತರ ನಾವು ಡಿಸೈನ್ ಮಾಡಿದೀವಿ ಅಂತಾನೆ ಹೇಳ್ಬೋದು. ಲಕ್ಸುರಿಯಸ್ ಆಗಿದೆ. ಅಂಡ್ ಒಳಗಡೆ ಹೋದಾಗ ನಿಮ್ಗಳಿಗೆ ಮನೆ ಕಟ್ಬೇಕಾದ್ರೆ ಏನೇನೆಲ್ಲ ಐಡಿಯಾ ಬೇಕಾಗುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಹುದು. ಸೊ ನಿಮ್ ವೀಕ್ಷಕರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಇದು ಖಾಲಿ ಮನೆಯಲ್ಲ, ಇದೊಂದು ಮಂದಿರಂ. ಇದು ನೋಡಿ, ಇದೊಂದು ಮಂದಿರ ಇದು. ಸೊ ಹಂಗಾಗಿ ಈ ಮಂದಿರವನ್ನ ನಾವು ನೋಡಲೇಬೇಕು. ಕ್ಲೈಂಟ್ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿರೋರು. ಸೊ ಒಂದು ಅಯ್ಯಂಗಾರಿ ಫ್ಯಾಮಿಲಿ, ಟ್ರೆಡಿಷನಲ್ಲಿ ಅಯ್ಯಂಗಾರಿ ಫ್ಯಾಮಿಲಿ ಅವರು. ಅವ್ರಿಗೆ ಬೇಕಾಗಿರೋಂತ ವಾಸ್ತು ಆಗಿರ್ಬೋದು, ಒಂದು ಪೂಜಾ ಯೂನಿಟ್ ಎಲ್ಲೆಲ್ಲಿ ಮಾಡ್ಬೇಕು, ಯಾವ ತರ ಬೇಕು, ಅವ್ರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ 10 ಪಟ್ಟು ನಾವು
ಮನೆನ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿದೀವಿ. ಮಾಡಿದೀರಾ? ಹೌದು. ಸೊ ನಾನು ಇಲ್ಲಿ ಬಂದು ನೋಡಿದಾಗ ನನಗನ್ಸಿದ್ದಷ್ಟೇ ಈ ಮನೆಯನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತ. ಈಗ ಫ್ರಂಟ್ ಎಲಿವೇಶನ್ ಇದು ಒಂದು ಸೌತ್ ಈಸ್ಟ್ ಕಾರ್ನರ್ 40ಗೆ 42 ಪ್ಲಾಟ್ ಇದೆ. 40ಗೆ 42 ಇದೆ. ಹಂಗಾಗಿ ಇಷ್ಟು ಅಗಲ ಸಿಕ್ಕಿದೆ. ಹೌದು ಹೌದು. ಸೊ ನೀವೇನ್ 1 CR ಹೇಳಿದ್ರಲ್ಲ 5600 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರೋಂಥದ್ದು ಇದು ಟ್ರಿಪ್ಲೆಕ್ಸ್ ಹೌಸ್. ಸೊ 5 BHK ಟ್ರಿಪ್ಲೆಕ್ಸ್ ಹೌಸ್ ಇದೆ ಇದು. ಸೊ ಇಲ್ಲಿ ನಿಮ್ಗೆ ಎಲಿವೇಶನ್ ಅಲ್ಲಿ ನೋಡಬಹುದು ಇದು ಕಂಪ್ಲೀಟ್ ಪ್ಯಾನಲ್ ಇದೆಯಲ್ಲ WPC ಫ್ಲೂಟೆಡ್ ಪ್ಯಾನಲ್ ಇದೆ. ಅಂಡ್ ಮೇಲ್ಗಡೆ ಟೈಲ್ಸ್ ವೆಟ್ರಿಫೈಡ್ ಟೈಲ್ಸ್ ಇದೆ ಗ್ರೇ ಕಲರ್, ವೈಟ್ ಅಂಡ್ ಗ್ರೇ ಕಾಂಬಿನೇಷನ್ ಅಲ್ಲೇ ಮಾಡಿರೋಂಥದ್ದು ಎಲಿವೇಶನ್. ಸೊ ಬಾಲ್ಕನಿಗೆಲ್ಲ ಟಫ್ ಅಂಡ್ ಗ್ಲಾಸ್ ವಿತ್ SS ರೈಲಿಂಗ್ಸ್ ಇದೆ. ಅಂಡ್ ಆ ಕಡೆನೂ ಸೇಮ್ ಥೀಮ್. ಸೊ ಲೆಡ್ಜಸ್ಗೆಲ್ಲ ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಸೊ ಇಲ್ಲಿ ಇದೇನಿದೆ ಕಾಂಪೌಂಡ್ಗೆ ಟೆರಾಕೋಟಾ ಟೈಲ್ಸ್ ಯೂಸ್ ಮಾಡಿರೋದು. ಸೊ ಇದು ಬಂದು ಮಾಡರ್ನ್ ಕಮ್ ಟ್ರೆಡಿಷನಲ್ ಟಚ್ ಕೊಟ್ಟಿರೋಂತ ಮನೆ. ಹೌದು. ಆಮೇಲೆ ವೀಕ್ಷಕರೇ, ಈ ಮನೆಯನ್ನ 1 ಕೋಟಿ ಎಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗಿರುವಂತದ್ದು ಈ ಮನೆಗೆ. ಸೊ ಇದು ಸಾಧ್ಯನಾ ಅಂತ ನಿಮ್ಗೆ ಈ ವಿಡಿಯೋ ನೋಡಿದಾಗ ಅನ್ಸ್ಬಹುದು. ನೋಡಿ, 1 ಕೋಟಿ ದೊಡ್ಡ ಅಮೌಂಟ್ ವೈಸ್ ದುಡ್ಡು ಜಾಸ್ತಿ ಇರ್ಬೋದು, ಬಟ್ ಅಲ್ಲಿ ಮಾಡಿರೋ ವರ್ಕ್ ಅದು ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಇಷ್ಟು 1 ಕೋಟಿಲಿ ಆಗುತ್ತಾ ಅಂತ. ಇದೀಗ ಪಾರ್ಕಿಂಗ್ ಏರಿಯಾ. ಹೌದು, ಪಾರ್ಕಿಂಗ್ ಏರಿಯಾ. 2 ಕಡೆ ಡೋರ್ ಇಟ್ಟಿದ್ರ, ಇಲ್ಲಿ ಬರೋದಕ್ಕೆ ಅಲ್ಲಿ ವಾಹನಗಳಿಗೆ. ಆಕ್ಚುಲಿ ಇಲ್ಲಿ ನೋಡಬಹುದು ನೀವು ಸ್ಪೇಷಿಯಸ್ ಪಾರ್ಕಿಂಗ್ ಪ್ರೊವೈಡ್ ಮಾಡಿರೋದು. ಸೊ ಇಲ್ಲಿ 3 ಕಾರ್ ಪಾರ್ಕಿಂಗ್, 5 to 6 2 ವೀಲರ್ ಪಾರ್ಕಿಂಗ್ ಅಂತೂ ಆಗುತ್ತೆ. ಸೊ ದೊಡ್ಡ ದೊಡ್ಡ ಇನೋವಾಗಳನ್ನ 4-5 ಆದ್ರೂ ನಿಲ್ಸ್ಕೋಬಹುದು. ಹೌದು, ಏನಾದ್ರೂ 23 ಫೀಟ್ಗೆ 42 ಫೀಟೇ ಇದೆ. ಸೊ ಹಂಗಾಗಿ ನಿಮ್ಗೆ ಇದು ಬರ್ಬೋದು. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಲಪೋತ್ರ ಗ್ರನೈಟ್ ಯೂಸ್ ಮಾಡಿದೀವಿ, ನಾನ್ ಸ್ಕಿಡ್ಡಿ. ಸೊ ಇದು ಬಂದು ಸಂಪು 10,000 ಲೀಟರ್ ಕೆಪಾಸಿಟಿ ಸಂಪು. 10,000 ಲೀಟರ್. ಹೌದು. ವಿಂಡೋಸ್ ಎಲ್ಲ UPVC ವಿಂಡೋಸ್. ಇದು ಬೋರ್ ಪಾಯಿಂಟ್ ಬಂದಿತ್ತು. ಸೊ ನಾರ್ತ್ ಈಸ್ಟ್ ಕಾರ್ನರ್ ಗೆ ಬೋರ್ ಬಂದಿರೋದು. ಹೌದು, ವಾಸ್ತು ಪ್ರಕಾರನೂ ಬಂದಿದೆ. ಈಗ ಇದು ಮನೆ ಎಂಟ್ರಿನಾ? ಇಲ್ಲಿಂದಾನೇ ಎಂಟ್ರಿ? ಹೌದು ಹೌದು, ಟ್ರಿಪ್ಲೆಕ್ಸ್ ಹೌಸ್ ಇದು, ಒಂದೇ ಸಿಂಗಲ್ ಹೌಸ್. ಸೊ ಇಲ್ಲಿಂದಾನೇ ಎಂಟ್ರಿ ಆಗ್ಬೇಕು ನಾವು. ಟ್ರಿಪ್ಲೆಕ್ಸ್ ಹೋಮ್. ಹೌದು. ಮೇನ್ ಡೋರು ಯೂಶಲಿ ಕಾರ್ವಿಂಗ್ ವರ್ಕ್ಸ್ ಎಲ್ಲದನ್ನು ನೋಡಿರ್ತೀರಾ. ಅಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಫಾಲ್ ಸೀಲಿಂಗ್. ಸೊ ನೀವು ಇದೆಲ್ಲ ಬಂದು WPC ಚಾರ್ಕೋಲ್ ಪ್ಯಾನಲ್, WPC ಫ್ಲೂಟೆಡ್ ಪ್ಯಾನಲ್ ಯೂಸ್ ಮಾಡಿರೋಂಥದ್ದು ಫಾಲ್ ಸೀಲಿಂಗ್. ಸೊ ಬೀಮ್ ಪ್ರೊಜೆಕ್ಷನ್ ಎಲ್ಲೂ ಕಾಣಬಾರ್ದು ಅಂತ. ಇದು ಶಿವ ಗೋಲ್ಡ್ ಗ್ರನೈಟ್ ಯೂಸ್ ಮಾಡಿದೀವಿ ಎಂಟ್ರಿಲಿ. ಸೊ ಇಲ್ಲೆಲ್ಲ ಗ್ರೂಪ್ ಪ್ರೊವೈಡ್ ಮಾಡಿ. ಅಂಡ್ ಇದು ಮೇನ್ ಡೋರು. ಸೊ ಟೀಕ್ ಫ್ರೇಮು, ಟೀಕ್ ಡೋರು ವಿತ್ ಬ್ರಾಸ್ ಹ್ಯಾಂಡಲ್. ಸೊ ಅದರಿಂದಾನೇ ಹೆಚ್ಚಳ ಆಗ್ತಾ ಇದೆ. ಸಿಂಪಲ್ ಆಗಿದೆ. ಸಿಂಪಲ್ ಆಗಿದೆ, ಆದ್ರೆ ಯೂಸ್ ಮಾಡಿರುವಂತ ರೀತಿ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದೆ. ಸೊ ಮತ್ತೆ ದೊಡ್ಡದಾಗಿರುವಂತ ಬಾಗಿಲು, ಚಿಕ್ಕ ಬಾಗಿಲಲ್ಲ, ಎಂಟ್ರಿ ಇದು 4x8 ಇದೆ. ಇಲ್ಲಿ ಬಂದ್ರೆ ನೋಡಿ, ನಮ್ಮ ಸ್ವಾಗತ ಕೋರೋದಕ್ಕೆ ಇಬ್ಬರ ಮೂರ್ತಿಗಳನ್ನ ಇಟ್ಟಿದ್ದಾರೆ ನೋಡಿ. ಸೊ ಇದು ಬಂದಿದೆಯಲ್ಲ, ಇದು ಬಂದು ವಾಲ್ ಪೇಪರ್ ಯೂಸ್ ಮಾಡಿದೀವಿ. ಇಲ್ಲಿ ಕೋಲೈಟ್ಸ್ ಕೊಟ್ಬಿಟ್ಟು ಹೈಲೈಟ್ ಮಾಡ್ತಾ ಇದೀವಿ. ಅಂಡ್ ಇದು ನ್ಯಾನೋ G7 ಇದು ಮಾರ್ಬಲ್, ಆರ್ಟಿಫಿಷಿಯಲ್ ಮಾರ್ಬಲ್ ಅಂತ ಹೇಳ್ಬೋದು. ಸೊ ಕ್ಯಾಂಟಿಲಿವರ್ ಸ್ಲ್ಯಾಬ್, ಇಲ್ಲಿ ಯಾವ್ದು ಸಪೋರ್ಟ್ ಇಲ್ಲ, ನೋಡೋದಕ್ಕೆ ಅಷ್ಟು ಅಟ್ರಾಕ್ಟಿವ್ ಆಗಿದೆ. ಮನೇನ ಯಾವ ಲೆವೆಲ್ ಡಿಸೈನ್ ಮಾಡ್ತೀವಿ ಅಂತ ಅಂದ್ರೆ, ಸೊ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟಿಂಗ್ ಇಂದಾನೆ ಕನ್ಸ್ಟ್ರಕ್ಷನ್ ಮತ್ತೆ ಇಂಟೀರಿಯರ್ ಟೀಮ್ ಇರೋದ್ರಿಂದ ಈಚ್ ಸ್ಟೆಪ್ಸ್ ಅಲ್ಲೂ ನಮ್ಗೆ ಯಾವ್ದನ್ನ ಡಿಸೈನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಕನ್ಸ್ಟ್ರಕ್ಷನ್ ಅಲ್ಲಿ ಯಾವ ತರ ಇಂಪ್ಲಿಮೆಂಟ್ ಮಾಡ್ಬೇಕು, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಹೆಂಗ್ ಕೊಡ್ಬೇಕು, ಸ್ವಿಚಸ್ ಆಗಿರ್ಬೋದು, ಪ್ಲಂಬಿಂಗ್ ಆಗಿರ್ಬೋದು, ಪ್ರತಿಯೊಂದೂ ಅಲ್ಲೇ ಸ್ಟೆಪ್ ಬೈ ಸ್ಟೆಪ್ ಅಲ್ಲೇ ನಾವು ಯುಟಿಲೈಸ್ ಮಾಡ್ಕೊಂಡು ಹೋಗ್ತೀವಿ. ಮಲ್ಟಿಪರ್ಪಸ್ ರೂಮ್ ಅಂತ ಇಲ್ಲಿ ಲಿಫ್ಟ್ ಪ್ರೊವಿಷನ್ ಇದೆ. ಸೊ ಇದು ಬಂದು 3rd ಫ್ಲೋರ್ ತನಕನೂ ಲಿಫ್ಟ್ ಇದೆ. ಅಂಡ್ ಇಲ್ಲಿ ಸ್ಟೋರೇಜ್ ಮತ್ತೆ ಶೂ ರ್ಯಾಕ್ ಇದೆ. ಸೊ ನೋಡೋದಕ್ಕೆ ಇದು ಸ್ಟೋರೇಜ್ ಯೂನಿಟ್. ಸೊ ಶೂ ರ್ಯಾಕ್ ಇದೆ ಅಲ್ಲಿ. ಇದು ಶೂ ರ್ಯಾಕ್. ಹೌದು. ನಮ್ಮ ಕ್ಲೈಂಟ್ ಸಣ್ಣ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್. ಸೊ ಅವ್ರದ್ದು ಕ್ರಿಕೆಟ್ ಕಿಟ್ ಎಲ್ಲ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಗೊತ್ತೇ ಆಗಲ್ಲ ಮೇಡಮ್ ಇದು. ನೋಡಿ. ಸೊ ಎಲ್ಲದನ್ನು ಅಷ್ಟೇ ಬಟ್ಟೆ ಇಡುವಂತ ವಾರ್ಡ್ರೂಫ್ ತರ ಇದೆ, ಚೆನ್ನಾಗಿದೆ. ಇದು ಅಕ್ರಿಲಿಕ್, ವೈಟ್ ಅಕ್ರಿಲಿಕ್ ಫಿನಿಶ್, ಗ್ಲಾಸಿ ಇದೆ. ಅಂಡ್ ಇಲ್ಲಿ ಒಂದು ಮಿರರ್ ಇದೆ. ಇಲ್ಲಿ ಚಾರ್ಕೋಲ್ ಫ್ಲೂಟೆಡ್ ಚಾರ್ಕೋಲ್ ಪ್ಯಾನಲಿಂಗ್ ಮಾಡಿರೋದು. ಸೊ ಇಲ್ಲೂ ಅಷ್ಟೇ LED ಮಿರರ್. ಸೊ ನಮ್ಗೆ ಬ್ರೈಟ್ನೆಸ್ ಜಾಸ್ತಿ ಆಗ್ಲಿ ಅಂತ ಮನೆಗೆ ಇಲ್ಲಿ ಸ್ಟೇರ್ಕೇಸ್ ಎಂಟ್ರಿ ಆಗ್ತೀವಿ ಫಸ್ಟ್ ಫ್ಲೋರ್ಗೆ. ಸೊ ಇದು ಬಂದು ಟೀಕ್ ಫ್ರೇಮು, ಟಫ್ ಅಂಡ್ ಗ್ಲಾಸು, ಇಲ್ಲಿ ಗ್ರನೈಟ್ ಇದು
ಸೊ ಗ್ರನೈಟ್ ಸೊ ಇದು ಡಿಫ್ರೆಂಟ್ ಆಗಿದೆ. ಇದು 40 mm ಥಿಕ್ನೆಸ್ ಅಲ್ಲಿ ಮಾಡಿರೋಂಥದ್ದು. ಇದೊಂಥರ ವಿಶೇಷ ಇದೆ, ಇದುವರೆಗೆ ನಾವು ಇದನ್ನ ನೋಡಿಲ್ಲ, ಮತ್ತೆ ನಾವು ಹಿಂದಿನ ಹೋಮ್ ಟೂರ್ ಗಳಲ್ಲೂ ಇದನ್ನ ತೋರಿಸಿಲ್ಲ. ಇದೊಂದು ವಿಭಿನ್ನವಾಗಿದೆ. ಇದನ್ನ ಬಹುಶಃ ವೀಕ್ಷಕರು ಯಾರಾದ್ರೂ ಮನೆ ಕಟ್ತಾ ಇದ್ರೆ ಇದನ್ನ ಯೂಸ್ ಮಾಡಬಹುದು. ಈಗ ನೀವು ಯೂಶುವಲ್ ಆಗಿ ಮನೆ ಮಾಡುವಾಗ ಇಲ್ಲಿ ವಿಂಡೋಸ್ ಹತ್ರ ನೀವು ಜಾಬ್ಸ್ ಇರುತ್ತಲ್ಲ, ಇಲ್ಲಿಗೆಲ್ಲ ಗ್ರನೈಟ್ ಟೈಲ್ಸ್ ಪ್ರೊವಿಷನ್ ಕೊಟ್ಟಾಗ ಕ್ಲೀನಿಂಗ್ ಈಸಿ ಆಗಿರುತ್ತೆ. ಸೊ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೋಬಹುದು ಮನೆ ಕಟ್ಟುವಾಗ. ಸೊ ಇದು ಒಂದು ವೈಟ್ ಪ್ಯಾಲೇಸ್ ಅಂತಾನೆ ಹೇಳ್ಬೋದು, ಮ್ಯಾನ್ಷನ್ ಹೌಸ್. ಸೊ ಇಂಟೀರಿಯರ್ ವರ್ಕು ನಮ್ದೇ ಆಗಿರೋದ್ರಿಂದ ಸೊ ಈಚ್ ಅಂಡ್ ಎವ್ರಿಥಿಂಗ್ ಯಾವ ತರ ಡಿಸೈನ್ ಮಾಡಿದೀವಿ ಅಂತ ನಿಮ್ಗೆ ಇಲ್ಲಿ ಲಕ್ಸುರಿಯಸ್ ಇಂಟೀರಿಯರ್ ವರ್ಕ್ ಅಲ್ಲೇ ಗೊತ್ತಾಗುತ್ತೆ. ಸೊ ಲಿವಿಂಗ್ ಹಾಲ್ ನೋಡ್ತಾ ಇರ್ಬೋದು. ಸೊ ಇದು ಬಂದು 23ಗೆ 18 ಫೀಟ್ ಸ್ಪೇಷಿಯಸ್ ಲಿವಿಂಗ್ ಹಾಲ್ ಚೆನ್ನಾಗಿದೆ. ಸೊ ಇಲ್ಲಿ ಏನಿದೆಯಲ್ಲ ಇದು ಟಫ್ ಅಂಡ್ ಗ್ಲಾಸ್ ಹಾಕಿದೀವಿ. ಸಂಕನ್ ಪ್ರೊವೈಡ್ ಮಾಡಿ ಮುಂಚೆನೆ ಕನ್ಸ್ಟ್ರಕ್ಷನ್ ಸ್ಲ್ಯಾಬ್ ಹಾಕುವಾಗ್ಲೇನೆ ಸಂಕನ್ ಪ್ರೊವೈಡ್ ಮಾಡಿ ಅದಕ್ಕೆ ಪೆಬಲ್ಸ್ ಕೋಲೈಟು. ಸೊ ಅದೇ ಇಂಟೀರಿಯರ್ ಜೊತೆ ಕೋಆರ್ಡಿನೇಷನ್ ಅಂತ ಹೇಳಿದ್ನಲ್ಲ, ಸೊ ಅವ್ರ ಮುಂಚೆನೆ ನಮ್ಗೆ ಈ ತರ ಎಲ್ಲ ಡಿಸೈನ್ ಬರುತ್ತೆ. ನೀವು ಸ್ಲ್ಯಾಬ್ ಹಾಕುವಾಗ್ಲೇ ಸಂಕನ್ ಪ್ರೊವೈಡ್ ಮಾಡಿ, ಇಲ್ಲಿಗೆ ಎಲೆಕ್ಟ್ರಿಕಲ್ ಸ್ವಿಚ್ ಪಾಯಿಂಟ್ ಕೊಡಿ, ಪ್ಲಾಸ್ಟಿಂಗಿಗೂ ಮುಂಚೆನೆ ಕೊಟ್ಟಾಗ ಸೊ ಈ ಕೋಆರ್ಡಿನೇಷನ್ ಕಾಂಬಿನೇಷನ್ ಅಲ್ಲಿ ಬಂದಿರೋಂತ ರಿಸಲ್ಟ್ ಅಂತಾನೆ ಹೇಳ್ಬೋದು. ಇದು ನಿಮ್ ಹಿಂದೆ ಇರೋದು ಇದು ದೇವ್ರ ಮನೆ. ಸೊ ಇದೆಲ್ಲ ಟೀಕ್ ಫಿನಿಶಿಂಗ್, ಟೀಕ್ ವುಡ್ ಅಲ್ಲೇ ಫಿನಿಶ್ ಮಾಡಿರೋದು. ಇಲ್ಲಿ ನೀವು ನೋಡ್ಬೋದು ಸ್ಕೈಲೈಟ್ ಇದೆ. ಸೊ ಯೂಶಲಿ ದೇವ್ರ ಮೇಲೆ ಓಡಾಡಬಾರ್ದು ಅಂತ ಒಂದು ಥೀಮ್ ಇರುತ್ತೆ, ಪ್ಲಸ್ ಸನ್ಲೈಟ್ ಪಾಸಿಟಿವ್ ಎನರ್ಜಿ ಬರ್ಬೇಕಲ್ಲಿ ಅನ್ನೋದೊಂದು ಥೀಮ್ ಇರುತ್ತೆ. ಹೌದು, ದೇವ್ರ ಮನೆಗೆ ಡೈರೆಕ್ಟ್ ಲೈಟ್ ಬರುತ್ತೆ. ಇದು ಅಷ್ಟೇ ನ್ಯಾನೋ G7 ಪ್ಯೂರೆಸ್ಟ್ ವೈಟ್ ಅಂತ ಹೇಳ್ಬೋದು. ನಾವು ಅದೇನ್ ಕೌಂಟರ್ ಟಾಪ್ ಕೊಟ್ಟಿದೀವಲ್ಲ ಪ್ಯೂರೆಸ್ಟ್ ವೈಟ್. ಸೊ ಇದು ಅಷ್ಟೇ ಫ್ಲೋರಿಂಗು ವೈಟ್, ಗೋಲ್ಡನ್ ಬೀಡಿಂಗ್ ಕೊಟ್ಟಿದೀವಿ. ಸೊ ಬೆಳಕ್ ಬರೋದು ನೋಡೋದೇ ಒಂಥರ ಚೆನ್ನಾಗಿ. ಮನೆಗೆ ನಿಮ್ಗೆ ಲೈಟಿಂಗ್ಸ್ ಒಂಥರ ಅಲಂಕಾರ ಮಾಡಿದ್ರೆ ನ್ಯಾಚುರಲ್ ಲೈಟ್ ಇದೆಯಲ್ಲ ಅದನ್ನ ಬೀಟ್ ಮಾಡಕ್ ಯಾವ್ದು ಲೈಟಿಂಗ್ಸ್ ಅಲ್ಲೂ ಆಗುತ್ತೆ. ಹೌದು. ಸೊ ಈಗ ಲಿವಿಂಗ್ ಹಾಲ್ಗೂ ಕಿಚನ್ಗೂನು ಒಂದು ವಾಲ್ ಪ್ರೊವೈಡ್ ಮಾಡ್ಬೇಕಲ್ವಾ, ಪಾರ್ಟಿಷನ್ ವಾಲ್. ಸೊ ವಾಲ್ ಅಂದ್ರೆ ನಾರ್ಮಲ್ ಆಗಿ ಕಾಣುತ್ತೆ. ಸೊ ಗ್ಲಾಸ್ ಬ್ಲಾಕ್ಸ್ ನ ಪ್ರೊವೈಡ್ ಮಾಡಿದೀವಿ. ಇದು ಏನಂದ್ರೆ 8 ಇಂಚ್ಗೆ 8 ಇಂಚಸ್ ಗ್ಲಾಸ್ ಬ್ಲಾಕ್ಸ್ ಇದೆ. ಇದು ಸ್ಟ್ರೆಂತ್ ಅನ್ನ ತಡ್ಕೊಳ್ಳುತ್ತಾ? ಇದು ನಿಮ್ಗೆ ಯಾವ್ದೇ ಕಾರಣಕ್ಕೂ ಹೊಡೆದ್ರೆ ಹೊಡೆದೋಗಲ್ಲ ಅದು. ಸೊ ಅದು ಸೇಮ್ ವಾಲ್ ಏನ್ ಥಿಕ್ನೆಸ್ ಇರುತ್ತೆ ಅದೇ ತರ ಇರುತ್ತೆ. ಸೊ ದಟ್ ಒಂದು ಡಿಫರೆಂಟ್ ಆಗಿ ಲುಕ್ ಕೂಡ ಬಂತು. ಹೌದು. ಸೊ ಇದು ಯಾವ ತರ ಅಂದ್ರೆ ಒಂದು ಸ್ಟೋನ್ ಬ್ರೈಟ್ನೆಸ್ ಹೆಂಗ್ ಬರುತ್ತಲ್ಲ ಸ್ಟೋನ್ ಆ ತರ ಬರುತ್ತೆ. ಇದು ಮೇಲ್ಗಡೆ ಇಲ್ಲೆಲ್ಲ ರಾಫ್ಟರ್ಸ್ ಪ್ರೊವೈಡ್ ಮಾಡಿದೀವಿ, ವುಡನ್ ರಾಫ್ಟರ್ಸ್. ಸೊ ನಿಮ್ಗೆ ಫಾಲ್ ಸೀಲಿಂಗ್ ಮಾಡಿದಾರಲ್ಲ, ಸೊ ಎಲ್ಲ ಫಾಲ್ ಸೀಲಿಂಗ್ ಕೋಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೆ ಮ್ಯಾಚ್ ಆಗೋ ತರ ವುಡನ್ ರಾಫ್ಟರ್ ಪ್ಲಾನ್ ಮಾಡಿ. ಲೈಟಿಂಗ್ ಗಳು ಕೂಡ ತುಂಬಾ ಸೆಲೆಕ್ಟಿವ್ ಆಗಿದೆ, ತುಂಬಾ ಚೆನ್ನಾಗಿದೆ. ಒಂದೊಂದು ಲಿವಿಂಗ್ ಹಾಲ್. ಇದು ಟಿವಿ ಯೂನಿಟ್ ನೋಡ್ಬೋದು. ಟಿವಿ ಯೂನಿಟ್ ಅಷ್ಟೇ ಸಿಂಪಲ್ ಆಗಿದೆ, ಬಟ್ ವೈಟ್ ಥೀಮ್ ಅಲ್ಲೇ ಇದೆ. ಸೊ ಫ್ಲೋರಿಂಗು, ಟಿವಿ ಯೂನಿಟ್ ಮಾಡಿರೋ ಪೇಂಟ್ ಎಲ್ಲ ವೈಟ್ ಥೀಮ್ ಅಲ್ಲೇ ಇದೆ. ಈ ಫ್ಲೋರಿಂಗ್ ಇದು ಯಾವುದು? ಸ್ಮಾರ್ಟ್ ಮಾರ್ಬಲ್ 4 ಫೀಟ್ಗೆ 6 ಫೀಟ್ ಇದೆ. ಕೆಳಗಡೆನೂ ಇದೆ ಯೂಸ್ ಮಾಡಿದ್ದಾರೆ. ಸೇಮ್ ಸ್ಮಾರ್ಟ್ ಮಾರ್ಬಲ್ ಬಿಲ್ಡಿಂಗ್ ಇದೆ. ಫುಲ್ ಬಾಡಿ ಸ್ಮಾರ್ಟ್ ಮಾರ್ಬಲ್ ಅಂತ ಹೇಳ್ತಾರೆ ಇದನ್ನ. ಇದು ಒಂದು 95 to 100 ಸ್ಕ್ವೇರ್ ಫೀಟ್ ಅಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ. ಅಂಡ್ ಇದು ಅಷ್ಟೇ ಅಕ್ರಿಲಿಕ್ ಫಿನಿಶ್ ಇದೆ. ಸೊ ಸ್ಟೋರೇಜ್ ಯೂನಿಟ್ ಇದೆ. ಇಲ್ಲಿ ಅಲ್ಯೂಮಿನಿಯಂ ಗ್ಲಾಸ್ ಪ್ರೊಫೈಲ್ ಇದೆ. ಸೊ ಇಲ್ಲಿ ಗೋಲ್ಡನ್ ಟೀ ಪಟ್ಟಿ ಕೊಟ್ಟಿದೀವಿ. ಅಂಡ್ ಓಪನ್ ಟಾಲ್ ಯೂನಿಟ್ ಇದೆ. ಸೊ ಇಲ್ಲಿ ನೀವು ಇಲ್ಲಿ ಜೋಡಿಸಿರೋದು ಥಿಂಗ್ಸ್ ಗಳನ್ನ ನೋಡ್ಬೋದು. ಇದು ಅಷ್ಟೇ ವೈಟ್ ಅಲ್ಲೇ ಬ್ಯೂಟಿಫುಲ್ ಆಗಿದೆ. ಆ ಲೈಟಿಂಗಿಗೂ ವಾಲ್ಗೂ ನಿಮ್ಮ ಇಂಟೀರಿಯರ್ಗೂ ಎಲ್ಲ ಮ್ಯಾಚ್ ಆಗುತ್ತೆ. ವಾಲ್ ಪೇಪರ್ ಅಷ್ಟೇ. ಸೊ ತುಂಬಾ ಲೈಟ್ ಕಲರ್ಸ್ ಅಲ್ಲೇ ಡೀಸೆಂಟ್ ಆಗಿ ಬರೋ ತರ ಮಾಡಿರೋದು. ಸೊ ಎಸ್ಥೆಟಿಕ್ ಲುಕ್ಕು ಇದೆ ನಿಮ್ಗೆ. ಎಲ್ಲದೂ ಇಲ್ಲಿ ಐಡಿಯಾ ನಾನು ಅದೇನೇ ಹೇಳಿದ್ದು, ನಿಮ್ಮ ವೀಕ್ಷಕರಿಗೆ ತುಂಬಾ ಐಡಿಯಾಗಳು ಸಿಗುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಒಂದು ಒಳ್ಳೆ ಪ್ಯೂರ್ ಆಗಿರುವಂತ ಐಡಿಯಾ ಸಿಗುತ್ತೆ. ಅದಕ್ಕೆ ಕಂಪ್ಲೀಟ್ ಆಗಿ ನೋಡಿ ಅಂತಾನು ಹೇಳಿದೀನಿ. ಇದು ಡೈನಿಂಗ್. ಓಕೆ. ಇಲ್ಲಿ ಇದಕ್ಕೆ ಕ್ರಾಕರಿ ಯೂನಿಟ್ ಇದು. ಸೊ ಇಲ್ಲಿ ಸ್ಟೋರೇಜ್ ಇದೆ. ಅಂಡ್ ಇಲ್ಲಿ ಬಂದು ವಾಶ್ ಬೇಸಿನ್ ಏರಿಯಾ ಬರುತ್ತೆ. ಸೊ ಇದೆಲ್ಲ ಬ್ರಾಸ್ದು ಸಿಂಕ್. ಇಲ್ಲಿರೋದೆಲ್ಲ ವೆಟ್ರಿಫೈಡ್ ಟೈಲ್ಸ್. ಸೊ ವೆಟ್ರಿಫೈಡ್ ಟೈಲ್ಸ್ ಅಲ್ಲೂ ಲೈಟ್ಸ್ಗೆ ಎಲ್ಲ ಯಾವ ತರ ಹೈಲೈಟ್ ಆಗ್ಬೇಕು ಅನ್ನೋದನ್ನ ಚೆಕ್ ಮಾಡ್ಕೊಂಡು ಮಾಡಿರೋದು. ವೈಟ್ ಅಲ್ಲೇ ಇದೆ, ವೈಟ್ ಅಂಡ್ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಇದೆ. ನಿಮ್ ಹಿಂದೆ ಇರೋದು ಇದು ಪೇರೆಂಟ್ಸ್ ಬೆಡ್ರೂಮ್ ಬರುತ್ತೆ. ಸೊ ಈ ಪೇರೆಂಟ್ಸ್ ಬೆಡ್ರೂಮ್ ಅಲ್ಲಿ ಲೈಕ್ ವಾಲ್ ಪೇಪರ್ ಇದೆ. ಸೊ ಲೈಟಿಂಗ್ಸ್ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿರೋದು. ಸೊ ಅದಕ್ಕೆ ಹೇಳಿದ್ ನಿಮ್ಗೆ ಈ ಪ್ಲಾಸ್ಟ್ರಿಂಗಿಗೂ ಮುಂಚೆನೆ ನೀವು ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲಾನು
ಕನ್ಫರ್ಮ್ ಮಾಡ್ಕೋಬಿಡಿ. ಸೊ ದಟ್ ನಿಮಗೆ ಡ್ಯಾಮೇಜಸ್ ಆಗೋದು ಮತ್ತೆ ಒಡೆದು ಮತ್ತೆ ಚೇಂಜಸ್ ಮಾಡೋದು ಅದೆಲ್ಲ ಇರಲ್ಲ. ಸೊ ಇಂಟೀರಿಯರ್ ಟೀಮ್ ಜೊತೆ ಡಿಸ್ಕಷನ್ ಮಾಡ್ಕೊಂಡು ಎಲ್ಲಿ ಯಾವ ತರ ಡಿಸೈನ್ ಮಾಡ್ತಿದ್ದೀರಾ, ಏನ್ ಥೀಮ್ ಇಟ್ಕೊಂಡಿದ್ದೀರಾ ನನ್ನ ತಿಳ್ಕೊಂಡ್ರೆ ಪ್ಲಾಸ್ಟಿಂಗಿಗೂ ಮುಂಚೆ ನೀವೆಲ್ಲ ಪ್ಲಾನ್ ಮಾಡಿ ಇಟ್ಕೋ. ನನಗೊಂದು ಮಾತು ಹೇಳಿದ್ರು ಸರ್, ಇವ್ರ ಹತ್ರ ಕನ್ಸ್ಟ್ರಕ್ಷನ್ ಮಾಡಿಸಿದ್ರೆ ಒಂದ್ ಸ್ವಲ್ಪ ಬಜೆಟ್ ಕಮ್ಮಿ ಆಗತ್ತೆ, ಆಮೇಲೆ ದುಡ್ಡೆಲ್ಲೂ ವೇಸ್ಟ್ ಮಾಡಲ್ಲ, ನಮ್ಗೆ 1-1.5 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಇನ್ನೊಂದು ಹೇಳಿದ್ರು ಕಿಚನ್ ಇಂಟೀರಿಯರ್ ಅನ್ನ ಅವರು ಫ್ರೀ ಆಗಿ ಮಾಡ್ಕೊಟ್ರು ಸರ್ ನಮ್ಗೆ, ಮತ್ತೆ ಯಾವ್ದೋ ಚಿಮಣಿಯನ್ನ ಕೂಡ ಹಾಕೊಟ್ರು ಅಂತ ಹೇಳಿದ್ರು. ಅದ್ ನಿಜಾನ ಮೇಡಮ್? ನೀವೇನ್ ಪ್ರೊವೈಡ್ ಮಾಡ್ತೀರಾ? ಇಲ್ಲ ನಿಜವಾಗ್ಲೂ ಹೌದು. ಯಾಕೆಂದ್ರೆ ನಮ್ಮೆಲ್ಲ ಕನ್ಸ್ಟ್ರಕ್ಷನ್ ಬಂದಿದ್ದಾರೆ ಅಂದ್ರೆ ನಾವು ಅವ್ರ ಹತ್ರ ಪ್ರಾಫಿಟ್ ಏನಾಗುತ್ತೆ ಅನ್ನೋದನ್ನ ನೋಡೋದಿಲ್ಲ. ಆ ಕ್ಲೈಂಟ್ ಇಂದ ನಮಗ್ 4 ಜನ ಕಸ್ಟಮರ್ ಸಿಗ್ಬೇಕು, ಲೈಕ್ ನಮ್ಗೆ ಇನ್ನೂ 4 ಜನ ಕ್ಲೈಂಟ್ ಸಿಗ್ಬೇಕು, ಇನ್ನೂ 4 ಪ್ರಾಜೆಕ್ಟ್ ಮಾಡ್ಬೇಕು, ಚರೀಶ್ ನ ನಾವು ಹ್ಯೂಜ್ ಆಗಿ ಎಕ್ಸ್ಪೆಂಡ್ ಮಾಡ್ಬೇಕು ಅನ್ನೋದು ನಮ್ಮ ಏಮ್ ಇರೋದು. ಸೊ ನಾವು ದುಡ್ಡು ಪ್ರಾಫಿಟ್ ಅನ್ನೋದನ್ನ ನೋಡ್ತಾ ಇದ್ರೆ ಜನಗಳ ಕನ್ಸಿನ ಜೊತೆ ನಾವು ಕೈ ಜೋಡಿಸ್ತಾ ಇರೋದು. ಕಿಚನ್ ಇಂಟೀರಿಯರ್ ಫ್ರೀ ಆಗಿ ಮಾಡ್ತಾ ಇದೀವಿ. ಅದರಲ್ಲಿ ಬರೋಂಥ ಚಿಮಣಿ ಹಾಬ್ ಎಲ್ಲದನ್ನು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಅದು ಇವಾಗ ವರಮಹಾಲಕ್ಷ್ಮಿ ಆಫರ್ ನಡೀತಾ ಇದೆ. ಸೊ ಆದಷ್ಟು ಬೇಗ ನೀವು ಆನ್ ಬೋರ್ಡ್ ಮಾಡ್ಕೊಳ್ಳಿ. ಅಂಡ್ ಸೋಲಾರ್ ವಾಟರ್ ಹೀಟರ್ ನ ಪ್ರೊವೈಡ್ ಮಾಡ್ತಾ ಇದೀವಿ ಫ್ರೀ ಆಗಿ. ಅಂಡ್ ಅದಲ್ದೇನೆ 1 lakh ಗಿಫ್ಟ್ ವೋಚರ್ ಕೂಡ ಇದೆ. ಸೊ ಇದೆಲ್ಲದನ್ನು ನಿಮ್ಗೆ ಬಿಫೋರ್ ವರಮಹಾಲಕ್ಷ್ಮಿ ನೀವು ಬಂದು ನೀವೆಲ್ಲದನ್ನು ಆನ್ ಬೋರ್ಡ್ ಮಾಡ್ಕೊಂಡ್ರೆ ನಿಮ್ಗೆ ಆಫರ್ಗಳು ಸಿಗುತ್ತೆ, ಫ್ರೀ ಆಗಿ ಸಿಗುತ್ತೆ. ಹೌದು, ಫ್ರೀ ಆಗಿ ಸಿಗುತ್ತೆ. ಅಂಡ್ ನಿಮ್ಗೆ ಮಂತ್ ವೈಸ್ ಅದು ಆಫರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಆದಷ್ಟು ಬೇಗ ನೀವು ಬಂದು ನಿಮ್ಗೆ ಕನ್ಸ್ಟ್ರಕ್ಷನ್ಗೆ ಸ್ಟಾರ್ಟ್ ಮಾಡ್ಕೊಳಕ್ ಪ್ಲಾನ್ ಮಾಡಿದ್ರೆ ಇದೆಲ್ಲ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೂಪರ್. ನೋಡಿ, ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಸೊ ಈ ರೂಮ್ ಅಲ್ಲಿ ಮತ್ತೆ ವಾಲ್ ಪೇಪರ್ ಇದೆ ಅಂಡ್ ಅಟ್ಯಾಚ್ ಬಾತ್ರೂಮ್ ಇದೆ. ಇದೆಲ್ಲ ಲ್ಯಾಮಿನೇಟ್ ಫಿನಿಶ್. ಇಲ್ಲೆಲ್ಲ ಗೋಲ್ಡನ್ ಕಲರ್ದು ಹೈಲೈಟರ್ ತರ ಇದೆ ನೋಡಿ, ವೈಟ್ ಗೆ ಗೋಲ್ಡ್. ಸೊ ಕಲರ್ ಆಗಿಲ್ಲ, ಲೈಕ್ ಇರೋದ್ರಲ್ಲಿ ಎಷ್ಟು ಎಕ್ಸ್ಟ್ರಾರ್ಡಿನರಿ ಆಗಿ ಲುಕ್ ಮಾಡಬಹುದು ಅದನ್ನ ಮಾಡಿದ್ದಾರೆ. ಮನೇಲಿ ಆಲ್ರೆಡಿ ಲಿವಿಂಗ್ ಇದಾರೆ. ಹೌದು. ಆದ್ರೂ ನೋಡಿ ಎಷ್ಟು ಶಿಸ್ತಾಗಿ ಇಟ್ಕೊಂಡಿದ್ದಾರೆ. ಮನೆ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಕಟ್ಟಿದ ನಂತರ ನಾವು ಅದನ್ನ ಇರಿಸ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿದಿನ ನಾವು ಅದನ್ನ ಕ್ಲೀನಿಂಗ್ ಮಾಡ್ಕೋಬೇಕು, ಆಮೇಲೆ ಅಷ್ಟೇ ಶಿಸ್ತುಬದ್ಧವಾಗಿ ಇಟ್ಕೋಬೇಕು. ನೋಡಿ, ಒಂದು ಮಲ್ಕೊಂಡು ಎದ್ದು ಹೋದ ನಂತರ ಅದು ಹೆಂಗಿರ್ಬೇಕು ಅನ್ನೋದನ್ನ ಇಲ್ಲಿ ನೋಡಿ ನಾವು ತಿಳಿಬಹುದು ಅಂತ ಅನ್ಸುತ್ತೆ. ಒಂದು ಬೆಡ್ಶೀಟ್ ಆಗ್ಲಿ ಅಥವಾ ದಿಂಬುಗಳಾಗ್ಲಿ ಪ್ರತಿಯೊಂದನ್ನು ಎಷ್ಟೊಂದ್ ಜನ ಮನೇಲಿ ಪೇರೆಂಟ್ಸ್ ಗಳು ಮಕ್ಳಿಗೆ ಈ ವಿಡಿಯೋನ ತೋರ್ಸ್ಬಿಟ್ಟೆ ಹೇಳ್ಬೋದು, ನೋಡು ಮನೇನು ಹಿಂಗ್ ಇಟ್ಕೊಂಡ್ರೆ ಹಿಂಗೆ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಲೆದರ್ ಫಿನಿಶಿಂಗ್, ಹೆಡ್ ಬೋರ್ಡ್ ಎಲ್ಲ ಲೆದರ್ ಅಲ್ಲಿ, ಕುಶನ್ ಎಲ್ಲ ಪ್ರೊವೈಡ್ ಮಾಡಿ ಫಿಕ್ಸಿಂಗ್ ಇದು. ಹೌದೌದು, ಫಿಕ್ಸಿಂಗ್. ಇದಕ್ಕೆ ಸ್ಟೋರೇಜ್ ಕೊಟ್ಟಿದೀವಿ, ಡ್ರಾಯರ್ಸ್ ತರ. ಸೊ ಹಿಂಗ್ ಜಸ್ಟ್ ಹಿಂಗೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಸ್ಟೋರೇಜ್ ಡ್ರಾಯರ್ ಸಿಗುತ್ತೆ. ಸೊ ಇವ್ರದ್ದು ಜಾಯಿಂಟ್ ಫ್ಯಾಮಿಲಿ, ಅತ್ತೆ ಮಾವ ಮಕ್ಕಳು ಎಲ್ಲ ಇದ್ದಾರೆ. ಸೊ ಇದು ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ನಿಮಗೆ ಯೂಶುವಲ್ ಆಗಿ ಹೇಳ್ತಿರ್ತೀವಿ ವಿಡಿಯೋಲಿ, ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸಿದೀವಿ. ಹೌದು, ಇದು ನೋಡಬಹುದು. ಇದು ಗ್ಲಾಸ್ ಪಾರ್ಟಿಷನ್ ಇದೆ, ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ನಿಮ್ಗೆ ಡ್ರಾಪ್ ಸಿಗುತ್ತೆ. ಹೌದು, ಕರೆಕ್ಟ್. ಇದೇನು ಸ್ಕಿಡ್ ಆಗಲ್ಲ, ಇಲ್ಲ, ನಾನ್ ಸ್ಕಿಡಿ ಟೈಲ್ಸ್. ಇದು ಒಂದು ಕ್ವಾಟ್ಸ್. ಸೊ ಜಾಗ್ವರ್ ಫಿಟ್ಟಿಂಗ್ಸ್, ಸಿಪಿ ಫಿಟ್ಟಿಂಗ್ಸ್ ಎಲ್ಲ ಏನಿದೆ ಜಾಗ್ವರ್. ವಾಲ್ ಮೌಂಟೆಡ್ ಕಮೋಡ್ ಇದೆ, ಎಲ್ಲ ಜಾಗ್ವರ್ ಅಲ್ಲೇ ತಗೊಂಡಿರೋದು. ಸರ್ಕ್ಯುಲರ್ ಸಿಂಕ್ ಇದೆ ಅಂಡ್ ಇಲ್ಲಿ ಫೋಕಸ್ ಲೈಟ್ ಕೂಡ ಇದೆ ನೋಡಿ. ಸೊ ಮಿರರ್ ಅಲ್ಲಿ ಲೈಟ್ಸ್ ಇದ್ದಾಗ ಜಾಸ್ತಿ ರಿಫ್ಲೆಕ್ಟ್ ಆಗುತ್ತೆ. ಈ ಎಲ್ಲದನ್ನು ಕಾನ್ಸಂಟ್ರೇಟ್ ಮಾಡಿ ಮೇಕಪ್ ಆಗ್ಬೋದು, ಇನ್ನೊಂದು ಆಗ್ಬೋದು. ಎಷ್ಟು ಟೈಮ್ ತಗೊಂಡಿತ್ತು ಮೇಡಮ್ ಇದು ನಿಮ್ಗೆ? ಇದು ಆಲ್ಮೋಸ್ಟ್ 1 year ಅಲ್ಲೇ ಮುಗಿಸಿರೋಂಥ ಪ್ರಾಜೆಕ್ಟ್ ವಿತ್ ಇಂಟೀರಿಯರ್. ಕನ್ಸ್ಟ್ರಕ್ಷನ್ ಎಲ್ಲ ಒಂದು 8 to 9 months ಅಲ್ಲಿ ಮುಗ್ದೋಗುತ್ತೆ. ಅಂಡ್ ಇಂಟೀರಿಯರ್ ಬಂತು ಅಂದ್ರೆ ಒಂದು 45 days ಮುಗ್ದೋಗುತ್ತೆ. ಸೊ ಇಲ್ಲಿ ಒಂದು ಕಾಲಮ್ ಇದೆ. ಸೊ ಕಾಲಮ್ ನ ನೀವು ಹಂಗೆ ಕಾಣಿಸಕ್ ಬಿಡ್ಬಾರ್ದಲ್ವಾ, ಸೊ ಅದನ್ನು ಕವರ್ ಮಾಡ್ಬೇಕು ಅಂತ ಹೇಳಿ ಸೆಂಟ್ ಕುಬೈನ್ ಬ್ರಾನ್ಸ್ ಫಿನಿಶ್ ಮಿರರ್ ಅಲ್ಲಿ ನಾವು ಇದನ್ನ ಕವರ್ ಮಾಡಿದೀವಿ ಪಿಲ್ಲರ್. ಅಂಡ್ ಎಂಟ್ರಿ ಆದ್ರೆ ಇದು ಕಿಚನ್ ಐಲ್ಯಾಂಡ್ ಥೀಮ್ ಇದೆ. ಸೊ ವುಡನ್ ಫಿನಿಶಿಂಗ್ ಟೈಲ್ಸ್ ಇದೆ. ಸೊ ಮೇಜರ್ ಆಗಿ ನಮ್ ಕ್ಲೈಂಟ್ ಗೆ ವೈಟ್ ಕಲರ್ದು ಮೇಜರ್ ಪ್ರಿಫರೆನ್ಸ್ ಕೊಟ್ಟಿರೋದವರು. ಸೊ ಹೌದು, ಕೌಂಟರ್ ಟಾಪ್ ಇದೆ ಅದು. ಸೊ ಇಲ್ಲಿ ನೋಡ್ಬೋದು. ಸೊ ಬ್ರೇಕ್ಫಾಸ್ಟ್ ಕೌಂಟರ್ ವಿತ್ ಐಲ್ಯಾಂಡ್ ಥೀಮ್ ಇಟ್ಕೊಂಡು ಮಾಡಿರೋಂಥದ್ದು. ಅಂಡ್ ಇಲ್ಲೆಲ್ಲ ಏನಿದೆಯಲ್ಲ ಇದೆಲ್ಲ ವೈಟ್ ಆಕ್ರಿಲಿಕ್ ಗ್ಲಾಸಿ ಫಿನಿಶ್ ಮಾಡಿರೋದು. ಅಂಡ್ ಇದು ಅಷ್ಟೇ ಚಿಮ್ನಿ ಹಿಂಡ್ವೇರ್ದು. ಸೊ ಇದು ಈ ಕಡೆ ಯುಟಿಲಿಟಿ ಬರುತ್ತೆ. ಇಲ್ಲಿ ಆಕ್ವಾಗಾರ್ಡ್ ಪಾಯಿಂಟ್ ಪ್ಯೂರಿಫೈಡ್ ವಾಟರ್ ಬರೋದಕ್ಕೆ. ಸೊ ಕೆಳಗಡೆ ಆಕ್ವಾಗಾರ್ಡ್ ಪ್ಲೇಸ್ ಮಾಡಿದೀವಿ, ಮೇಲ್ಗಡೆ ನಿಮ್ಗೆ ವಾಟರ್ ಸಿಗುತ್ತೆ. ಅದು ನಿಮ್ಗೆ ಯುಟಿಲಿಟಿ ಬರುತ್ತೆ. ಅದಕ್ಕೂ ಮುಂಚೆ ನಿಮ್ಗೆ ಇಲ್ಲಿ ಗೊತ್ತಾಗ್ಲಿಲ್ಲ ಅನ್ಸುತ್ತೆ, ಇಲ್ಲೊಂದು ಹಿಡನ್ ಡೋರ್ ಇದೆ. ಜಸ್ಟ್ ಹಿಂಗ್ ಪುಷ್ ಮಾಡಿ ಹಿಡನ್ ಡೋರ್ ಸ್ಟೋರ್ ರೂಮ್ ಇದು. ನೋಡಿ, ನಾರ್ಮಲಿ ಈ ಡಬ್ಬಗಳನ್ನೆಲ್ಲ ಇಟ್ಕೊಂಡ್ರೆ ಕಾಣಿಸುತ್ತೆ ಅಂತ ಹೇಳ್ತಾ ಇರ್ತಾರೆ ತುಂಬಾ ಮನೆಯಲ್ಲಿ. ಇಲ್ಲಿ ನೋಡಿ, ಇಲ್ಲೇನು ಕಾಣಿಸಲ್ಲ.
ಎಲ್ಲ ಕ್ಲೋಸ್ ಆಗಿರುತ್ತೆ. ಎಲ್ಲ ಕ್ಲೋಸ್ ಬಟ್ ಬೇಕಾಗಿರೋ ಐಟಮ್ಸ್ ನಿಮ್ ಮಾಡೋರಿಗೆ ಅಂತೂ ಕಾಣಿಸುತ್ತೆ ಈಸಿಯಾಗಿ. ಅಂಡ್ ಇದು ಬಂದು ಯುಟಿಲಿಟಿ. ಸೊ ಯುಟಿಲಿಟಿ ಎಲ್ಲದನ್ನು ಸ್ಪೇಷಿಯಸ್ ಆಗಿ ಪ್ಲಾನ್ ಮಾಡಿದೀವಿ. ನಿಮ್ಗೆ ನೋಡ್ತಿದ್ರೆ ನಿಮ್ಗೆ ಅನ್ಸುತ್ತಾ 40 ಇಲ್ಲಿ ಪ್ಲಾನ್ ಮಾಡಿದಾರೆ ಇದು ಅಂತ. ಎಷ್ಟು ಸ್ಪೇಷಿಯಸ್ ಆಗಿ. ಹೌದು ಹೌದು. ಯುಟಿಲಿಟಿನೂ ಅಷ್ಟೇ ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲೆಲ್ಲ ಕೇರಳ ಟೈಲ್ಸ್ ಯೂಸ್ ಮಾಡಿರೋದು. ಕೇರಳದ್ದು ಏನು ಗಾಳಿ ಬೆಳಕು ಎರಡಕ್ಕೂ ಆಗುತ್ತೆ, ಸೇಫ್ಟಿ ಪರ್ಪಸ್ ಆಗುತ್ತೆ. ಕೇರಳ ಜಾಲಿ ಇದು, ಕೇರಳದಿಂದ ತರಿಸಿರೋದು ಇದು. ಸೊ ಇದು ನಿಮ್ಗೆ ಸ್ಲೋಪ್ ಇರೋದ್ರಿಂದ ಮಳೆ ನೀರ್ ಬರಲ್ಲ ಒಳಗಡೆ. ಸೊ ಎಲ್ಲ ನಾನ್ ಸ್ಕಿಡ್ಡಿ ಟೈಲ್ಸ್ ಹಾಕಿದೀವಿ. ವಾಟರ್ ಏರಿಯಾ ಇರೋದು, ವೆಟ್ ಏರಿಯಾ ಇರೋದಕ್ಕೆಲ್ಲ. ನೋಡಿ ಈ ಮನೆಯಲ್ಲಿ ಒಂದಿಷ್ಟು ಹಿಡನ್ ಪಾಯಿಂಟ್ಗಳಿದೆ. ಅದು ಒಂದು ಈ ತರ ಹಿಡನ್ ರೂಮ್ಗಳು. ನಮ್ಗೆ ಅಲ್ಲಿ ಮೇಲ್ಗಡೆ ರೂಮ್ ಹೋದ್ರೆ ಅಲ್ಲೂ ಕೂಡ ವಾಲ್ ರೂಫ್ ಹಿಡನ್ ಆಗಿ ಇಟ್ಟಿದ್ದಾರೆ, ಏನು ಕಾಣಿಸಲ್ಲ, ರೂಮ್ ಮಾತ್ರ ಕಾಣಿಸುತ್ತೆ. ಅದನ್ನು ಈಗ ನಾವು ತೋರ್ಸೋಣ. ಈಗ ನಾವು ಮೇಲ್ಗಡೆ ಹೋಗೋಣ. ಈಗ ನೀವು ಅಲ್ಲಿ ಹೊರಗಡೆ ಲಿವಿಂಗ್ ಹಾಲ್ ಅಲ್ಲಿ ನೋಡಿದ್ರಲ್ಲ ಗ್ಲಾಸ್ ಬ್ಲಾಕ್ಸ್, ಇದು ನಿಮ್ಗೆ ಬ್ರೇಕ್ಫಾಸ್ಟ್ ಕೌಂಟರ್ ಹತ್ರ ನೀಟಾಗಿ ಕಾಣಿಸುತ್ತೆ ನೋಡಿ ಅಲ್ವಾ? ಅಲ್ಲಿ ಟಾಲ್ ಯೂನಿಟ್ ಕೂಡ ಇದೆ ಇಲ್ಲಿ. ಸೊ ಇದು ಜಸ್ಟ್ ಶಟರ್ ಕವರ್ ಮಾಡ್ಬಿಡ್ಬೋದು. ಸೊ ಮಿಕ್ಸಿ ಎಲ್ಲದನ್ನು ಪ್ಲಾನ್ ಮಾಡ್ಬೋದು. ಇದು ಬಂದು ಟಾಲ್ ಯೂನಿಟ್, ಸ್ಟೋರೇಜ್ ಯೂನಿಟ್. ಬ್ಯೂಟಿಫುಲ್ ಮೇಡಮ್. ಬಹುಶಃ ಇದು ನಮ್ಮ ಅರ್ಧ ಗಂಟೆ ವಿಡಿಯೋದಲ್ಲಿ ಮುಗಿಯೋದು. ಅದೇ ಇವಾಗ ತುಂಬಾ ಲಾಂಗ್ ಸ್ಪ್ಯಾನ್ ಅಲ್ಲಿ ಓಡೋಂಥದ್ದು. ಇದು ಎಕ್ಸ್ಪ್ಲನೇಷನ್ ಅಷ್ಟಿದೆ ಈ ಮನೆಯಲ್ಲಿ. ನಾವು ಮೇಲ್ಗಡೆ ಹೋಗೋಣ. ಸೊ ಅಲ್ಲಿ 2 ರೂಮ್ ಇದೆ ಅಲ್ಲ ಮೇಲ್ಗಡೆ? ಎಸ್, ಅದನ್ನು ಕೂಡ ಈಗ ನೋಡ್ಕೊಬರೋಣ. ಇವಾಗ ಫಸ್ಟ್ ಇಂದ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದೀವಿ. ಇಲ್ಲಿ ಸನ್ ಮತ್ತೆ ಡಾಟರ್ಗೆ 2 ಬೆಡ್ರೂಮ್ ಇದೆ. ಸೊ ನಿಮ್ಗೆ ಅಲ್ಲಿ ಲಿಫ್ಟ್ ಪ್ರೊವಿಷನ್ ಕೂಡ ಇದೆ. ನಾನು ಹೇಳಿದ್ನಲ್ಲ ಗ್ರೌಂಡ್ ಇಂದ 3rd ಫ್ಲೋರ್ ತನಕ ಲಿಫ್ಟ್. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಒಂದು ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡಿದೀವಿ. ಲಿಫ್ಟ್ ಇಂದ ಬಂದು ಲಿಫ್ಟ್ ಬರುತ್ತೆ. ಹೌದೌದು, ಲಿಫ್ಟ್ ಇಂದ ಅಲ್ಲಿ ಎಂಟ್ರಿ ಆದ್ರೆ. ಸೊ ಇದು ಫಸ್ಟ್ ಬಂದು ನಿಮ್ಗೆ ಸನ್ ಬೆಡ್ರೂಮ್ ಬರುತ್ತೆ. ಸೊ ಇಲ್ಲೆಲ್ಲ ರೆಡ್ ಸಾಲ್ ಫ್ರೇಮ್ ಇದೆ, ವೀನಿಯರ್ ಡೋರು, ಪಾಲಿಶ್ ಮಾಡಿದೀವಿ. ಸೊ ಅದಕ್ಕೆನೆ ಇದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ನೋಡಿ ಇದನ್ನ ನೋಡ್ಬೇಕು, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರೂಮ್ ಅಂದ್ರೆ ಹಿಂಗಿರ್ಬೇಕು. ಈಗ ಸುಮಾರು ಜನರಿಗೆ ಡೌಟ್ ಬರ್ಬೋದು, ಏನ್ ಇವರು ರೂಮಲ್ಲಿ ಬಟ್ಟೆ ಗಿಟ್ಟೆಗಳು ಏನು ಇಟ್ಕೊಳಲ್ವಾ, ಬರೀ ಚಂದವಾಗಿ ಇಟ್ಕೊಂಡಿದ್ದಾರೆ ಅಂತ. ಖಂಡಿತ ಅಲ್ಲ. ಇಲ್ಲೂ ಕೂಡ ವಾಕ್ ಇನ್ ವಾರ್ಡ್ರೂಫ್ ಇದೆ, ಅದನ್ನ ನಾವು ತೋರ್ಸೋಣ. ಅದಕ್ಕೂ ಮುಂಚೆ ಈ ರೂಮ್ ಬಗ್ಗೆ ಹೇಳಿ ಮೇಡಮ್. ಇಲ್ಲಿ ನಿಮ್ಗೆ ಹೆಡ್ ಬೋರ್ಡ್ ಎಲ್ಲ ಏನಿದೆಯಲ್ಲ ಇದೆಲ್ಲ MDF ಅಲ್ಲಿ ಮಾಡಿರೋದು. ವಾಲ್ಗೆ MDF ಮಾಡಿ ಗ್ರೂ ವರ್ಕ್ ಮಾಡಿರೋದು. ಅಂಡ್ ಗೋಲ್ಡನ್ ಕಲರ್ದು ಇದೆಲ್ಲ ಲಸ್ಟರ್ ಪೇಂಟ್ ಅಂತ ಹೇಳ್ತಾರೆ. ಸೊ MDF ಗೆ ಲಸ್ಟರ್ ಪೇಂಟ್ ಮಾಡಿರೋದು. ಗೋಲ್ಡನ್ ಕಲರ್ದು ಹೈಲೈಟರ್ ಯೂಸ್ ಮಾಡಿದ್ದಾರೆ. ಅಂಡ್ ಇದೆಲ್ಲ ಲೆದರ್ ಹೆಡ್ ಬೋರ್ಡ್. ಇದು ಅಷ್ಟೇ ಸೇಮ್ ಸ್ಟೋರೇಜ್ ಎಲ್ಲ ಬರುತ್ತೆ. ಸೈಡ್ ಟೇಬಲ್ ಕೊಟ್ಟಿದೀವಿ. ಅಂಡ್ ಇಲ್ಲಿ ವಿಂಡೋ ಸೀಟರ್ ಇದೆ. ಸೊ ನಾನು ಹೇಳಿದ್ನಲ್ಲ, ಗಾಳಿ ಬೆಳಕು ಎಲ್ಲ ಆರಾಮಾಗಿ ಸಿಗುತ್ತೆ. ಆರಾಮಾಗಿ ರೆಸ್ಟ್ ಮಾಡ್ಬೋದು. ಸ್ಟೋರೇಜ್ ಯೂನಿಟ್ ಇದೆ. ಅಂಡ್ ಇಲ್ಲಿ ಬುಕ್ ರ್ಯಾಕ್ ಇದೆ. ಅದು ಟಿವಿ ಯೂನಿಟ್ ಇದೆ. ಅಲ್ಲೂ ಅಷ್ಟೇ MDF ಅಲ್ಲಿ ಗ್ರೂ ಫಿನಿಶಿಂಗ್ ತರ ಕೊಟ್ಕೊಂಡು ಮಾಡಿರೋದು. ಸೊ ನೀವ್ ಹೇಳಿದ್ರಲ್ಲ ಇದು ರೂಮ್ ಅಂದ್ರೆ ಬರೀ ಹಿಂಗೇನ ಅಂತ. ಇಲ್ಲೂ ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದೀವಿ. ಎವ್ರಿ ಬೆಡ್ರೂಮ್ಗೂ ಬಾಲ್ಕನಿ ಪ್ರೊವೈಡ್ ಮಾಡಿದೀವಿ. ಸೊ ಕ್ರಿಕೆಟ್ ಪ್ಲೇಯರ್ ಅಂತ ಹೇಳಿದ್ನಲ್ಲ, ಅವ್ರದ್ದೇ ಇದು. ಸ್ಟೇಟ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್ ಅವರು. ನ್ಯಾಷನಲ್ ಲೆವೆಲ್ ಗೆ ಟ್ರೈ ಮಾಡ್ತಾ ಇದ್ದಾರೆ. ನೋಡಿ ಬ್ಯಾಟ್ ಹೆಂಗಿರುತ್ತೆ ಅಂತ ಇಲ್ಲಿ ಬಂದ್ರೆ ನೋಡ್ಬೋದು. ಎಷ್ಟು ವೆಯ್ಟ್ ಇರುತ್ತೆ. ಇದು ನಿಮ್ಗೆ ಇಲ್ಲಿ ಏನಾದ್ರು ಡೋರ್ ಇದೆ ಅಂತ ಅನ್ಸ್ತಾ ಇದ್ಯಾ? ಇಲ್ಲ ಮೇಡಮ್, ಇಲ್ಲ ಅಲ್ವಾ? ಇಲ್ಲಿ ನೋಡಿ, ಪುಷ್ ಮಾಡಿದ್ರೆ ನಿಮಗೆ ವಾಕ್ ಇನ್ ವಾರ್ಡ್ರೋಬ್ ಏರಿಯಾ ಸಿಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ನೋಡಿ ಬಟ್ಟೆಗಳನ್ನ ಹೆಂಗ್ ಜೋಡಿಸಿದ್ದಾರೆ. ಬಹುಶಃ ಬಟ್ಟೆಗಳನ್ನ ಪೇಷನ್ಸ್ ಇರಲ್ವಲ್ಲ ಸರ್, ಈಗಿನ ಬಿಸಿ ಶೆಡ್ಯೂಲ್, ಬಿಸಿ ಲೈಫ್ ಅಲ್ಲಿ ಪೇಷನ್ಸ್ ಇರಲ್ಲ ಯಾರಿಗೂ ಬಟ್ಟೆ ಮಡ್ಸಿಡೋ ತನಕ. ಸೊ ಅವಾಗ ಏನ್ ಮಾಡ್ಬೋದು, ನಾವ್ ಮಾಡೋ ಅಂತ ಇಂಟೀರಿಯರ್ ಅಲ್ಲಿ ಇವಾಗ ನಿಮಗ್ ನೋಡ್ಬೋದು, ಬರೀ ಹ್ಯಾಂಗ್ ಮಾಡಿ ಇಟ್ಕೊಂಡ್ರೆ ನಿಮಗ್ ಬಟ್ಟೆ ಮಡ್ಸ್ದಂಗ್ ಕಾಣುತ್ತೆ. ಇಲ್ಲಿ ನೋಡಿ ಪ್ಯಾಂಟ್ಸು ಅಷ್ಟೇ, ನಿಮ್ಗೆ ಪ್ಯಾಂಟ್ಸ್ ಫೋಲ್ಡ್ ಮಾಡಿ ಇಡ್ಬೇಕಂತ ಇಲ್ಲ, ಜಸ್ಟ್ ಹಿಂಗೆ ಹ್ಯಾಂಗ್ ಮಾಡಿಟ್ರೆ ಸಾಕು, ಈಸಿ ಅಷ್ಟೇ. ನೋಡಿ ಲೈಟಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಯಾವ ಬಟ್ಟೆ ಬೇಕು ಅಂತ ಕರೆಕ್ಟ್ ಆಗಿ ಯಾವ ಲೈಟ್ ಹಾಕೋಬೇಕಂತಿಲ್ಲ, ಇದ್ರ ಒಳಗಡೆ ಇರೋ ಲೈಟಿಂಗ್ ಅಲ್ಲೇ ನಾವು ಸೆಲೆಕ್ಟ್ ಮಾಡಬಹುದು. ಯೂಶಲಿ ವಾಕ್ ಇನ್ ವಾರ್ಡ್ರೋಬ್ ಏರಿಯಾದಲ್ಲಿ ಲೈಟ್ಸ್ ಗಳನ್ನ ಕೊಡ್ಬೇಕು. ನಮ್ಗೆ ಅವಾಗ ತುಂಬಾ ಜನ ಲೈಟ್ಸ್ ಕೊಡಲ್ಲ, ಮತ್ತೆ ಜಾಗ ಕಂಜೆಸ್ಟೆಡ್ ಇರುತ್ತೆ. ನಾವು 3 ಜನ ಇದೀವಿ, ನಾನು ನೀವಿದೀವಿ, ನಮ್ಮ ಇವರು DOP ಇದಾರೆ, ಎಲ್ಲರೂ ಆರಾಮಾಗಿ ನಿಂತ್ಕೊಂಡು ನಾವು ಮಾತಾಡಬಹುದು. ಎಷ್ಟು ಜನ ಅಷ್ಟು. ಇದು ಬರೀ ನಾವು ಇದೊಂದೇ ಲೈಟ್ಸ್ ಅಲ್ಲ, ಸನ್ಲೈಟ್ ಬರಕ್ಕೂ ಕೂಡ ಅಲ್ಲಿ ನೋಡಿ ನಿಮ್ಗೆ ಫಿಕ್ಸ್ಡ್ ವಿಂಡೋ ತರ ಪ್ರೊವೈಡ್ ಮಾಡಿದೀವಿ. ಅದಕ್ಕೆ ಇಲ್ಲಿ ಎಕ್ಸಾಕ್ಟ್ ಆಗಿ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಿರೋದು. ಹೌದು, ಇದು ಅಷ್ಟೇ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಸೊ ಇಲ್ಲೆಲ್ಲ ನಿಮಗೆ ಫೋಕಸ್ ಲೈಟ್ ಇದೆ. ಮೇಜರ್ ಆಗಿ ನಿಮ್ಗೆ ರೆಡಿ ಆಗಕ್ಕೆಲ್ಲ ಲೈಟಿಂಗ್ಸ್ ಇದ್ದಾಗ ನೀವು ರೆಡಿ ಆಗ್ಬೇಕು ಅಂದ್ರೆ ಒಂದು ಖುಷಿ ಇರುತ್ತಲ್ಲ ಮನ್ಸಲ್ಲಿ, ಅದನ್ನ ಇಲ್ಲಿ ಮಾಡ್ಬೋದು. ಇಲ್ಲಿ ಒಂದು ಲೈಟ್ ಬ್ಲೂ ಕಲರ್ ಥೀಮ್ ಅಲ್ಲಿ ಇಟ್ಕೊಂಡು ಮಾಡಿರೋದು ಬಾತ್ರೂಮು. ಸೇಮ್
ಇದು ಪೆಟೆಂಟ್ರಿ ಕಾನ್ಸೆಪ್ಟ್ ವಿತ್ ಗ್ಲಾಸ್. ಇದು ಕಂಪ್ಲೀಟ್ಲಿ ಓನ್ ಹೌಸ್ ಆಗಿರೋದ್ರಿಂದ ಇಲ್ಲಿ ಯಾವುದು ಅದು ಕಡಿಮೆ ಇದು ಕಡಿಮೆ ಅಂತಿಲ್ಲ, ಎಲ್ಲಾ ರೂಮ್ ಗಳಿಗೂ ಏನೇನ್ ಅವಶ್ಯಕತೆ ಇದೆ ಅದನ್ನ ಎಕ್ಸಾಕ್ಟ್ ಆಗಿ ಹೌದು ಸರ್ ಮಾಡಿದೀರಾ. ಎಷ್ಟೊಂದ್ ಜನ ಮನೆ ಕಟ್ಸ್ಬೇಕು ಅಂದ್ರೆ ಇಷ್ಟೆಲ್ಲ ಲಕ್ಸುರಿಯಸ್ ಆಗಿ ಕಟ್ಬೇಕು ಅಂದ್ರೆ 3 ಕೋಟಿ ಬೇಕು, 4 ಕೋಟಿ ಬೇಕು, 2 ಕೋಟಿ ಬೇಕು ಅನ್ಕೋತಾರೆ. ಸೊ ಇರೋ ಬಜೆಟ್ ಅಲ್ಲೇ ನಾವು ಯಾವ ತರ ಡಿಸೈನ್ ಮಾಡ್ಬೋದು, ಮಿನಿಮಮ್ ಐಟಮ್ಸ್ ನ ಯೂಸ್ ಮಾಡ್ಕೊಂಡು ಎಷ್ಟೆಲ್ಲ ಡಿಸೈನ್ಸ್ ನ ನಿಮ್ಗೆ ಲಕ್ಸುರಿಯಸ್ ಆಗಿ ತೋರಿಸಬಹುದು ಅಂತ ಇಲ್ಲಿ ನಾವು ತೋರಿಸಿದೀವಿ. ನನಗೂ ಈ ಮನೆಯನ್ನ ನೋಡಕ್ ಬಂದಾಗ ಅನ್ಸಿದ್ದಷ್ಟೇ ಮೇಡಮ್, ಇದನ್ನ 1 CR ಅಲ್ಲ ಮಾಡಕ್ ಆಗಲ್ಲ ಅನ್ನಿಸ್ತು. ಬಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ 1 CR ಆಗಿದೆ. ಸೊ ಅಪ್ರಾಕ್ಸಿಮೇಟ್ ಒಂದ್ ಸ್ವಲ್ಪ ಆಚೆ ಈಚೆ ಆಗ್ಬೋದು ಬಜೆಟ್ ಗೆ, ಯಾಕಂದ್ರೆ ಇದು ಹೋದ ವರ್ಷ ಶುರು ಮಾಡಿರೋದು, ಈಗ ಇನ್ಯಾರಾದ್ರೂ ಶುರು ಮಾಡ್ಬೇಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆದ್ರೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇದು ಡಾಟರ್ಸ್ ಬೆಡ್ರೂಮ್. ಸೊ ಯೂಶಲಿ ಪಿಂಕ್ ಹೆಣ್ಮಕ್ಳಿಗೆ ಪಿಂಕ್ ಮೇಜರ್ ಆಗಿ ಅಟ್ರಾಕ್ಟ್ ಆಗೋ ಕಲರ್. ಸೊ ಅವ್ರದ್ದು ರಿಕ್ವೈರ್ಮೆಂಟ್ ಅದೇ ತರ ಇತ್ತು, ಪಿಂಕ್ ಥೀಮ್ ಬೇಕು ನನ್ಗೆ ಅಂತ. ಸೊ ನೋಡ್ಬೋದು ಇಲ್ಲಿ ಕುಶನ್, ಒಂದು ಸೋಫಾ ಕುಶನ್ಸ್ ಕೂಡ ಪಿಂಕ್ ಕಲರ್ ಅಲ್ಲೇ ಇದೆ, ಕೂತ್ಕೋಬಹುದು. ಇಲ್ಲೂ ಕೂಡ ಲೈಟಿಂಗ್ ಅವಶ್ಯಕತೆ. ಸೊ ನಾವು ನಿಮ್ಗೆ ಡಿಸೈನ್ ಮಾಡುವಾಗ್ಲೇ ಒಂದು ಕಂಪ್ಲೀಟ್ ಲೈವ್ ವಿಡಿಯೋ ತರ ಕೊಟ್ಬಿಡ್ತೀವಿ. ಸೊ ನಿಮ್ ಮನೆ ಹಿಂಗೆ ಬರುತ್ತೆ ಎಕ್ಸಾಕ್ಟ್ ಅನ್ನೋದು ನಿಮಗೆ ಐಡಿಯಾ ಸಿಕ್ಬಿಡುತ್ತೆ. ಸೊ ನಿಮ್ಗೆ ಅದ್ರದ್ದು ಸ್ಯಾಂಪಲ್ ತೋರಿಸ್ತೀನಿ ನಾನು, ಯಾವ ತರ ನಾವು ಲೈವ್ ವಿಡಿಯೋ ತೋರಿಸ್ತೀವಿ. A to Z ನಾವ್ ಯಾವ ತರ ವಾಲ್ಗೆ ಯಾವ ತರ ಡಿಸೈನ್ ಬರ್ಬೇಕು ಎಲ್ಲ ಏನ್ ಪ್ಲಾನ್ ಮಾಡಿದ್ವಿ ಕಂಪ್ಲೀಟ್ ಅದ್ರದ್ದು ರಿಸಲ್ಟ್ ಇದು. ಸೊ ಇಲ್ಲಿ ನೋಡ್ಬೋದು ಮೇಲ್ ಹೆಡ್ ಬೋರ್ಡ್ ಎಲ್ಲ ಇದು ಕುಶನ್ ಅಲ್ಲಿ ಮಾಡಿರುವಂತದ್ದು. ಸೊ ಇದಕ್ಕೆ ಗೋಲ್ಡನ್ ಪಟ್ಟಿ ಕೊಟ್ಟಿ ಅದ್ರಲ್ಲಿ ಹೈಲೈಟ್ ಮಾಡಿರೋದು. ಅಂಡ್ ಇದು ಅಷ್ಟೇ ಸೇಮ್ ಕುಶನ್ ಅಲ್ಲಿ. ಎಲ್ಲದಕ್ಕೂ ಸ್ಟೋರೇಜ್ ಅಂತೂ ಇದೆ, ಕೆಳಗಡೆ ಡ್ರಾಯರ್ಸ್ ತರ ಇದೆ. ಅಂಡ್ ಇದು ಸ್ಟಡಿ ಯೂನಿಟ್. ಇಲ್ಲೂ ಅಷ್ಟೇ, ಇದು ಚಾರ್ಕೋಲ್ ಫ್ಲೂಟೆಡ್ ಪ್ಯಾನಲ್ಸ್ಗೆ ಪಿಂಕ್ ಕಲರ್ ಪೇಂಟ್. ಸೊ ಅಂಡ್ ಇದೆಲ್ಲ ವುಡನ್ ಫಿನಿಶಿಂಗ್. ಸೊ ಇದು ಟಿವಿ ಯೂನಿಟ್ ಬರುತ್ತೆ. ನಿಜವಾಗ್ಲೂ ಲಕ್ಸುರಿ ಹೋಮ್ ಮೇಡಮ್, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನೋಡೋರಿಗೆ ಈಗ ಅನ್ಸಿರುತ್ತೆ, ನನ್ನ ರೂಮ್ ಅನ್ನ ಹಿಂಗ್ ಮಾಡ್ಕೋಬೇಕು, ಇಲ್ಲ ನನ್ನ ರೂಮ್ ಅನ್ನ ಹಿಂಗ್ ಇಟ್ಕೋಬೇಕು, ಇಲ್ಲ ನಾವು ಮನೆಯನ್ನ ಹಿಂಗ್ ಕಟ್ಟಬೇಕು ಅನ್ಸುತ್ತೆ. ಅದಕ್ಕೆ ನಾನು ಹೇಳಿದ್ದು, ನಿಮ್ಗೆ ಇಲ್ಲಿ ನೋಡಿದಾಗ ಐಡಿಯಾ ಬರುತ್ತೆ. ಆ ಐಡಿಯಾನ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಚರೀಶ್ ಹ್ಯಾಪಿ ಹೋಮ್ಸ್ ಗೆ ಬರ್ಬೇಕು, ಚರೀಶ್ ಇಂಟೀರಿಯರ್ ಸ್ಟುಡಿಯೋ ಜೊತೆ ಡಿಸೈನ್ ಮಾಡಿಸ್ಕೋಬೇಕು. 2 ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಮನೆ. ಲೊಕೇಶನ್ ಒಂದ್ಸಲ ಹೇಳ್ಬಿಡಿ ಮೇಡಮ್. ನಮ್ದು ಆಕ್ಚುಲಿ 2 ಕಡೆ ಬ್ರಾಂಚ್ ಇರೋದು, ಮೈಸೂರು ಮತ್ತೆ ಬೆಂಗಳೂರು. ಮೈಸೂರಲ್ಲಿ ರಾಮಕೃಷ್ಣ ನಗರ್ ಅಲ್ಲಿ ಇದೆ, ಬೆಂಗಳೂರಲ್ಲಿ RR ನಗರ್ ಅಲ್ಲಿ ಇದೆ. ಸೊ RR ನಗರ್ ರಾಜಶ್ರೀ ಅಪಾರ್ಟ್ಮೆಂಟ್ ಆಪೋಸಿಟ್ ಅದು ಚರೀಶ್ ಹ್ಯಾಪಿ ಹೋಮ್ಸ್ ಇರೋದು. ಚರೀಶ್ ಇಂಟೀರಿಯರ್ ಸ್ಟುಡಿಯೋ ಬಂದು ಇದು ಷಣ್ಮುಗ ಟೆಂಪಲ್ ಇದೆ RR ನಗರ್. ಷಣ್ಮುಗ ಟೆಂಪಲ್ ರೋಡ್ ಅಲ್ಲಿ ಹನುಮಾನ್ ಸೆರಾಮಿಕ್ಸ್ ಮೇಲ್ಗಡೆನೆ ಸೆಕೆಂಡ್ ಅಂಡ್ ಥರ್ಡ್ ಫ್ಲೋರ್ ಅಲ್ಲಿ ಚರೀಶ್ ಇಂಟೀರಿಯರ್ ಸ್ಟುಡಿಯೋ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಕೊಟ್ಟಿರ್ತೀನಿ. ಯಾರಾದ್ರೂ ಈ ತರ ಮನೆಯನ್ನ ಕಟ್ಟಬೇಕು, ಇಲ್ಲ ಚರೀಶ್ ಅವ್ರ ಜೊತೆ ನಾವು ವರ್ಕ್ ಮಾಡಿಸ್ಬೇಕು ಅನ್ನೋದಿದ್ರೆ ಖಂಡಿತವಾಗಿಯೂ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮೇಡಮ್ ಹೊರಗಡೆ ಇರೋದು ಅದು ಬಾಲ್ಕನಿ. ಎಲ್ಲ ರೂಮ್ಗೂ ಬಾಲ್ಕನಿ ಪ್ರೊವೈಡ್. ಹೌದೌದು. ಇದು ಬಂದು UPVC ಡೋರ್, 2.5 ಟ್ರ್ಯಾಕ್. ಸೊ ಇಲ್ಲಿ ಇದು ನೋಡ್ಬೋದು. ಇಲ್ಲಿ ಆಕ್ಚುಲಿ ಇವ್ರು ಕ್ಲೈಂಟ್ ಬಂದು ಬಸವನಗುಡಿಲಿ ಇದ್ರು. ಅಲ್ಲೆಲ್ಲ ಅವ್ರಿಗೆ ಟ್ರಾಫಿಕ್, ಆ ಬಿಸಿ ಲೈಫ್ ಎಲ್ಲದಿಂದ ಆಚೆ ಬರ್ಬೇಕು, ಸ್ವಲ್ಪ ನೆಮ್ಮದಿ ಪೀಸ್ಫುಲ್ ಆಗಿರ್ಬೇಕು ಅಂತ ಈ ತುರಳ್ಳಿ ಫಾರೆಸ್ಟ್ ಹತ್ರ ಬಂದು ಇಲ್ಲಿ ಸೆಟಲ್ ಆಗಿದ್ದಾರೆ. ಏರಿಯಾನು ಅಷ್ಟೇ ತುಂಬಾ ಪೀಸ್ಫುಲ್ ಆಗಿದೆ, ಡೆವಲಪ್ ಆಗ್ತಿದೆ. ಹೌದೌದು ಈ ಏರಿಯಾ. ಎಸ್, ಎಕ್ಸಾಕ್ಟ್ಲಿ. ನೋಡಿ ಈಗ ಮೇಲ್ಗಡೆ ಹೋಗೋಣ ಮೇಡಮ್. ಇಲ್ಲಿ ನಿಮ್ಗೆ ವಾಕಿಂಗ್ ನೋಡ್ರೋ ಏರಿಯಾ ನೋಡ್ಲಿಲ್ಲ ನೀವು, ಇಲ್ಲೂ ಇದೆ. ಇಲ್ಲೂ ಕೂಡ ಹಾಗೆ ಇದೆ ನೋಡಿ, ಹಿಡನ್ ವಾಕಿಂಗ್ ನೋಡ್ರೋ ಏರಿಯಾ. ಇಲ್ಲಿ ನೋಡಿ ಒಳಗಡೆ ಬಂದ್ರೆ. ಸೊ ಇದು ಬಂದು ವಿಂಟೇಜ್ ಮಿರರ್ ಅಂತ ಹೇಳ್ತಾರೆ ಇದನ್ನ, ಓಕೆನಾ. ಸೊ ನಿಮ್ಗೆಲ್ಲ ಆರ್ಟಿಸ್ಟಿಗೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗಂತ ಮಿರರ್ ಇದು. ಸೊ ಮೇಕಪ್ ಆರ್ಟಿಸ್ಟು, ನಮ್ಮ ಆರ್ಟಿಸ್ಟ್ ಗಳಿಗೆ ಎಲ್ಲದಕ್ಕೂ. ಸೊ ಇದು ಬಂದಾಗ ಲೈಟ್ ಫೋಕಸ್ ಚೆನ್ನಾಗುತ್ತೆ. ಸೊ ಇದು ಅಷ್ಟೇ ಇಲ್ಲೆಲ್ಲ ನೀವು ನೋಡ್ಬೋದಲ್ಲ, ಇದೆಲ್ಲ ಗ್ಲಾಸ್, ಅಲ್ಯೂಮಿನಿಯಂ ಪ್ರೊಫೈಲ್, ಬ್ರಾನ್ಸ್ ಕಲರ್ ಎಲ್ಲ ಕಲರ್ ಕಾಂಬಿನೇಷನ್ ಆಗಿರ್ಬೋದು. ಸೊ ಹ್ಯಾಂಗಿಂಗ್ಸ್ ಮತ್ತೆ ಇದು ಬಂದು ಟಾಲ್ ಓಪನಿಂಗ್ ಇದೆ. ಸೊ ನಿಮ್ಗೆ ದೊಡ್ಡ ದೊಡ್ಡ ಡ್ರೆಸ್ ಗಳೆಲ್ಲದನ್ನು ಹ್ಯಾಂಗ್ ಮಾಡ್ಕೊಳಕ್ಕೆ ಈ ತರ ಓಪನಿಂಗ್ ಇರೋದು. ಸೊ ತುಂಬಾ ಕಡೆ ವಾರ್ಡ್ರೂಫ್ ಅಂತ ಹೇಳಿದ್ರೆ ಏನೋ ಒಂದ್ ಮಾಡ್ಬಿಡ್ತಾರೆ, ಹೆಂಗೋ ಬಟ್ಟೆ ಇಟ್ಕೊಂತಾರೆ ಬಿಡಿ ಅನ್ನೋ ತರ ಎಲ್ಲ ಸೆಟ್ಟಿಂಗ್ ಮಾಡ್ಬಿಟ್ಟು, ಏ ಮೇಡಮ್ ಚೆನ್ನಾಗಿದೆ ಮೇಡಮ್ ಇದು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಹಂಗ್ ಮಾಡಿಲ್ಲ, ಎಷ್ಟೆಷ್ಟಿಗೆ ಸ್ಪೇಸ್ ಬೇಕು ಅಷ್ಟಷ್ಟಕ್ಕೆ ಕರೆಕ್ಟ್ ಆಗಿ ಇಟ್ಟಿದ್ದೀರಾ. ನೋಡಿ ಇಲ್ಲೊಂದ್ ಬಟ್ಟೆ ಇಡೋ ಸೆಗ್ಮೆಂಟ್ ಇರ್ಬೋದು, ಕೆಳಗಡೆ ಮಡಚಿ ಇಡೋದಿರ್ಬೋದು, ಇಲ್ಲಿ ಫುಲ್ ಲೆಂತ್ ಡ್ರೆಸ್ ಗಳನ್ನ ಇಡೋದು, ಪ್ರತಿಯೊಂದಕ್ಕೂ ಹಾಗೆ ಇಟ್ಟಿದ್ದಾರೆ. ಮತ್ತೆ ಒಂದ್ ಮಿರರ್ ಮಾತ್ರ ಅಲ್ಲ, ಇಲ್ಲೂ ಕೂಡ ಇದು ಫುಲ್ ಅದು ನಮ್ಗೆ ಮೇಕಪ್ ಗೆ ಅಂತ ಹೇಳಿದೆ. ಇದು ಕಂಪ್ಲೀಟ್ ಡ್ರೆಸ್ ಹೇಗಿದೆ ಅಂತ ನೋಡ್ಕೊಳಕ್ಕೆ ಫೋಕಸ್ ಲೈಟ್ ಎಲ್ಲ ಇದೆ. ಸೊ ಈ ಫುಲ್ ನಾವು ಕಾಣಿಸ್ತೀವಿ ಯಾವ ತರ ರೆಡಿ ಆಗಿದ್ದೀವಿ ಅಂತ ನೋಡ್ಕೋಬಹುದು.
ಅಂಡ್ ಇದು ಅಷ್ಟೇ ಅಟ್ಯಾಚ್ ಟಾಯ್ಲೆಟ್ ಇದೆ ಸೇಮ್ ಗ್ಲಾಸ್ ಪಾರ್ಟಿಷನ್ ವಿತ್ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಲ್ಯಾವೆಂಡರ್ ಫಿನಿಶಿಂಗ್. ಇಲ್ಲಿ ಬಟ್ಟೆ ಇಡುವಂತಹ ವಾರ್ಡ್ರೋಬ್ ಕೂಡ ಕಾಣಿಸಲ್ಲ, ಬಾತ್ರೂಮ್ ಕೂಡ ಹೊರಗಡೆ ರೂಮ್ ಎಲ್ಲೂ ಕೂಡ ಅಟ್ಯಾಚ್ ಆಗಿದೆ ಅನ್ನೋದು ಕಾಣಿಸಲ್ಲ, ಆದ್ರೆ ಪ್ರತಿಯೊಂದು ಫೆಸಿಲಿಟೀಸ್ ಕೂಡ ಇಲ್ಲಿ ಇದೆ. ಓಕೆ, ಈಗ ಮೇಲ್ಗಡೆ ಏನಿದೆ ವಾಕಿನ್ ವಾರ್ಡ್ರೋಬ್ ಏರಿಯಾ ಎಷ್ಟು ದೊಡ್ಡದಾಗಿದೆ ಅಂತ ನೀವು ಇಲ್ಲೂ ನೋಡಬಹುದು. ಹೌದು, ಎಷ್ಟು ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ರೆಡಿ ಆಗಬಹುದು. ಮೇಲ್ಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ವಾಷಿಂಗ್ ಏರಿಯಾ ಇದೆ, ಗೆಸ್ಟ್ ರೂಮ್ ಇದೆ. ಓಕೆ, ನೋಡ್ಕೊ ಬರೋಣ. ಹಾ ಓಕೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಸರ್, ಶಾಂಗರ್ ಲೈಟ್ ಇದೆ. ಓಕೆ, ಸೊ ನಿಮ್ಗೆ ಶಾಂಗರ್ ಲೈಟ್ ಬಂತು ಅಂದ್ರೆ ಮನೆಗೆ ಅದು ಲಕ್ಸುರಿ ಎಂಟ್ರಿ ಅಂತೂ ಇದ್ದೇ ಇರ್ತದೆ. ಹೌದು, ಮೇಲ್ಗಡೆ ಸ್ಕೈಲೈಟ್ ಆಪ್ಷನ್ ಇದೆ. ಸ್ಕೈಲೈಟ್ ನೀವು ನಾರ್ಮಲ್ ಆಗಿ ಏನದು ಫ್ಲಾಟ್ ಆಗಿರುತ್ತೆ ಪ್ಲಾಟ್ಫಾರ್ಮ್ ಎಲ್ಲ. ಸೊ ಇದು ಬಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಕೊಟ್ಟಿರೋಂತ ಸ್ಕೈಲೈಟ್. ನೋಡಿ ಆಕಾಶ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಕ್ಸಾಕ್ಟ್ಲಿ ನೋಡಿ, ಮನೆಯ ಅಂದ ಇವ್ರು ಹೇಳ್ದಂಗೆ ಈ ಲೈಟ್ ಇಂದ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈಗ ಇಲ್ಲಿರುವಂತದ್ದು ಗೆಸ್ಟ್ ರೂಮ್. ಇದು ಗೆಸ್ಟ್ ರೂಮ್. ಇಲ್ಲಿ ಸಿಂಪಲ್ ಆಗಿ ಒಂದು ವಾಲ್ ಪೇಪರ್ ಯೂಸ್ ಮಾಡಿದೀವಿ. ಅಂಡ್ ಇಲ್ಲೂ ಅಷ್ಟೇ ಬಂದವ್ರಿಗೆ ಲಗೇಜ್ ಎಲ್ಲ ಇಟ್ಕೊಳಕ್ ಪ್ರೊವಿಷನ್ ಬೇಕೇ ಬೇಕಲ್ವಾ. ಸೊ ವಾರ್ಡ್ರೋಬ್ ಸಿಂಪಲ್ ಆಗಿದೆ. ಬಂದವ್ರಿಗೆ ಬಂದು ಹೋಗಿ ಮಾಡೋರ್ಗೆ ಎಷ್ಟು ಬೇಕೋ ಅಷ್ಟು ಪ್ರೊವಿಷನ್ ಕೊಡೋ ಅಂತ ವಾರ್ಡ್ರೋಬ್ ಪ್ಲೇಸ್ ಮಾಡಿದೀವಿ. ಅಂಡ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿದೀವಿ. ಸೊ ವಾಲ್ ಅಲ್ಲೆಲ್ಲ ನಾವು ವಾಲ್ ಸ್ಟೋರೇಜ್ ಕೊಟ್ಟಿದೀವಿ. ಬಾತ್ರೂಮ್ ಅಲ್ಲೂ ನಿಮ್ಗೆ ಅದ್ರಲ್ಲೇ ಸ್ಟೋರೇಜ್ ಬಂತು ಅಂದಾಗ ನಿಮ್ಗಲ್ಲಿ ಎಕ್ಸ್ಟ್ರಾ ಹೊಡ್ಕೋಬೇಕು, ಸ್ಪೇಸ್ ಯುಟಿಲೈಸೇಷನ್ ಆಗುತ್ತೆ, ನೋಡಕ್ಕೂ ಚೆನ್ನಾಗ್ ಅನ್ಸುತ್ತೆ. ಸೊ ಇದೆಲ್ಲ ಯೂಸೇಜ್ ಜಾಸ್ತಿ ಇರುತ್ತೆ. ಸೊ ಇದು ಗೆಸ್ಟ್ ರೂಮ್ ಆಯ್ತು. ಇದ್ರ ಪಕ್ಕದಲ್ಲಿ ಇರೋದೀಗ ಅದು ಬಂದು ನಿಮ್ಗೆ ವಾಷಿಂಗ್ ಏರಿಯಾ ಇದೆ ಅಂಡ್ ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್. ಇದು ಕಂಪ್ಲೀಟ್ ಯುರೋಪಿಯನ್ ಥೀಮ್ ಅಲ್ಲಿ ಮಾಡಿರೋಂಥದ್ದು. MDF ಅಲ್ಲಿ ಲೆಡ್ಜಸ್ ಕೊಟ್ಟಿರೋದು. ಸೊ ಯುರೋಪಿಯನ್ ಥೀಮ್ ನೀವು ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ನೋಡ್ತಿರಲ್ಲ, ವುಡನ್ ಯೂಶಲಿ ಅವರೆಲ್ಲ ವಾಲ್ಗೆ ವುಡನ್ ಫಿನಿಶಿಂಗ್ ಹೋಗ್ತಾರಲ್ಲ, ಸೊ ಇದೇ ತರ ಫಿನಿಶಿಂಗ್ ಕೊಡ್ತಾರೆ. ಅಂಡ್ ಇಲ್ಲೆಲ್ಲ ಚಾರ್ಕೋಲ್ದು ಫ್ಲೂಟೆಡ್ ಪ್ಯಾನೆಲ್ಸ್, ವಾಲ್ ಪೇಪರ್. ಅಂಡ್ ಇದು ಅಷ್ಟೇ ಲೆದರ್ದು ಹೆಡ್ ಬೋರ್ಡ್, ಸ್ಟೋರೇಜ್ ಯೂನಿಟ್, ಸೈಡ್ ಟೇಬಲ್, ಅಲ್ಲಿ ವರ್ಕ್ ಸ್ಟೇಷನ್ ಇದೆ. ಸೊ ಅದು ಲ್ಯಾಮಿನೇಟ್ ಫಿನಿಶ್ ಅಲ್ಲಿ ಮಾಡಿರೋದು. ಅಂಡ್ ನಾನು ಹೇಳ್ದೆ ಎಲ್ಲಾ ಬೆಡ್ರೂಮ್ಗೂ ಬಾಲ್ಕನಿ ಪ್ರೊವಿಷನ್ ಎಲ್ಲ. ನೀವು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನೋಡ್ಬೋದು ಒಂದೊಂದು ಬೆಡ್ರೂಮ್ ಅಲ್ವಾ. ಒಂದೊಂದು ಬೆಡ್ರೂಮ್ ಒಂದೊಂದು ಹಾಲ್ ತರ ಸೊ ನಿಮ್ಗೆಲ್ಲ ಸ್ಟೋರೇಜ್. ಇಲ್ಲಿ ಹಿಡನ್ ರೂಮ್ ಇಲ್ವಾ ಮೇಡಮ್? ಇದ್ದೇ ಇದೆ, ಎಲ್ಲಾ ಬೆಡ್ರೂಮ್ ಅಲ್ಲೂ ಇದೆ, ಇದ್ರಲ್ಲೂ ಇದೆ. ಇಲ್ಲಿದೆ, ಹೌದು. ನೋಡಿ ಓಪನ್ ಮಾಡಿ. ವಾವ್, ಬನ್ನಿ ಇಲ್ಲೊಂದು ಬೇರೆ ತರ ಮಿರರ್ ಇಟ್ಟಿದ್ದಾರೆ. ಈ ಶೋರೂಮ್ ಅಲ್ಲಿ ಬಟ್ಟೆ ಶೋರೂಮ್ ಅಲ್ಲಿ ಹೋದಾಗ ನಿಮಗೆ ಅನ್ಸುತ್ತಲ್ಲ ಯಾವ ತರ ಎಷ್ಟು ನೀಟಾಗಿ ಹ್ಯಾಂಗ್ ಮಾಡಿರ್ತಾರೆ ಸೆಲೆಕ್ಷನ್ ಮಾಡ್ಕೊಳಕ್ಕೆ ಅಂತ. ಸೊ ಹಂಗೆ ಇಟ್ಕೊಂಡಿದ್ದಾರೆ ನೋಡಿ ನಮ್ ಕ್ಲೈಂಟ್. ಸೆಲೆಕ್ಷನ್ ಪರ್ಪಸ್ ಅನ್ನೋ ತರನೇ ಇದೆ. ಬ್ಲೇಸರ್ ಗಳು ನೋಡ್ಬೋದು. ಸೊ ಯಾವ ಕಲರ್ ಅಂತ ಅವರು ತಲೆ ಕೆಡ್ಸ್ಕೊಳಂಗೆ ಇಲ್ಲ, ತಗೊಳ್ಳೋದು ಹಾಕೊಳ್ಳೋದು. ಜಸ್ಟ್ ಬಿಕಾಸ್ ಗೋ ಲೈಟ್ಸ್ ಕೊಟ್ಟಿದೀವಿ, ಹೈಲೈಟ್ ಆಗ್ತಾ ಇದೆ. ಅಂಡ್ ಮಿರರ್ಗೆಲ್ಲ LED ಲೈಟ್ಸ್ ಕೊಟ್ಟಿರೋದ್ರಿಂದ ಬ್ರೈಟ್ನೆಸ್ ಜಾಸ್ತಿ ಮುಖಕ್ಕೆ ಫೋಕಸ್ ಆಗುತ್ತೆ. ಅಂಡ್ ಎಲ್ಲಾದು ಅಟ್ಯಾಚ್ ಟಾಯ್ಲೆಟ್ ಇದೆ. ಸೇಮ್ ಇದು ಬ್ಲೂ ಕಲರ್ ಅಲ್ಲಿ. ನೀವ್ ಹೇಳ್ದಂಗೆ ಅಲ್ಲಿ ಏನ್ ಹೇಳಿದ್ರಿ, ಇಲ್ಲಿ ಕರೆಕ್ಟ್ ಆಗಿ ಕಾಣಿಸುತ್ತೆ ನೋಡಿ ಅದು. ಹೌದು. ಸೊ ಎಕ್ಸ್ಟ್ರಾ ಏನಿಲ್ಲ, ಇವರೇ ಅದಕ್ಕೆ ಸ್ಪೇಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಸೋಪ್ ಗಳನ್ನ, ಟೂತ್ ಪೇಸ್ಟ್ ಗಳನ್ನ ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಅಲ್ಲಿ. ಮತ್ತೆ ನಿಮ್ಗೆ ಅಲ್ಲಿ ಟೈಲ್ಸ್ ಅಲ್ಲಿ ಮತ್ತೆ ಮೊಳೆ ಹೊಡಿಯೋದು ಅದೆಲ್ಲ ಏನು ಆಪ್ಷನ್ ಬೇಡವಲ್ಲ ಸರ್, ಇಲ್ಲೇ ಸ್ಟೋರೇಜ್ ಇರುತ್ತೆ. ಅಂಡ್ ಇಲ್ಲೂ ಅಷ್ಟೇ, ಇಲ್ಲೂ ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎಲ್ಲದೂ ದೊಡ್ಡ ಐಟಮ್ಸ್, ಏನೇ ಚಿಕ್ಕ ಪುಟ್ಟದಿದ್ರು ಏನೇ ಇಟ್ರು ಇಲ್ಲಿ ಇಟ್ಕೊಂಡು ಇಲ್ಲಿರುತ್ತೆ. ಎಸ್, ಈಗ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಮೇಡಮ್? ನೆಕ್ಸ್ಟ್ ನಿಮಗೆ ವಾಷಿಂಗ್ ಏರಿಯಾ ಕಮ್ ಗಜಿಬೋನು ಇದೆ, ಅದೊಂದು ತೋರಿಸ್ತೀನಿ ಬನ್ನಿ. ಇದು ಒಂದು ವಾಷಿಂಗ್ ಏರಿಯಾ. ಸೊ ನೀವು ರೀಲ್ಸ್ ಅಲ್ಲೆಲ್ಲ ನೋಡ್ತಿರ್ತೀರಲ್ವಾ, ಇಲ್ಲಿ ವಾಶ್ ಮಾಡ್ಬಿಟ್ಟು ಆ ಕಡೆ ಸಿಂಕ್ ಅಲ್ಲಿ ನೀರ್ನೆಲ್ಲ ಡಂಪ್ ಮಾಡ್ತಾರಲ್ಲ. ಬಟ್ ಇದನ್ನ ನಾವು ಇದು ಏನು ಕನ್ಸ್ಟ್ರಕ್ಷನ್ ಅಲ್ಲೇ ಮಾಡಿರೋಂತ ಸಿಂಕ್ ಇದು. ಸೊ ನಾವ್ ಇದೆಲ್ಲ ಬ್ಲಾಕ್ ಇದೆಲ್ಲ ಹೌದು, ಆ ಸೆಟ್ ತರ ತಂದು ಫಿಕ್ಸ್ ಮಾಡಿಲ್ಲ. ಇಲ್ಲೆಲ್ಲ ನಾವು ಕ್ವಾರ್ಟ್ಸ್ ಯೂಸ್ ಮಾಡ್ಕೊಂಡು ಹೈಲೈಟ್ ಮಾಡಿರೋದು. ಇಲ್ಲಿ ವಾಶ್ ಮಾಡೋದು, ಅಲ್ಲಿ ನೀರ್ನ ನಂಪ್ ಮಾಡೋದು. ಸೊ ಇಲ್ಲೆಲ್ಲ ಅತನ್ಗುಡಿ ಟೈಲ್ಸ್ ಅಂತ ಬರುತ್ತೆ ಗೊತ್ತಾ ನಿಮ್ಗೆ, ಅದನ್ನ ಹಾಕಿರೋದು. ಇಲ್ಲಿ ಏನಕ್ಕೆ ಹಾಕಿದಾರೆ ಅಂದ್ರೆ ಮೇಲ್ಗಡೆ ಫುಲ್ ಓಪನ್ ಏರಿಯಾ ಇದೆ, ಮಳೆ ನೀರ್ ಬೀಳ್ತಾ ಇರುತ್ತೆ. ಇಲ್ಲೇ ಗಜಿಬೋ ಇರೋದ್ರಿಂದ ಕುತ್ಕೊಂಡಾಗ ನಿಮ್ಗೆ ಕೋರ್ಟ್ ಯಾರ್ಡ್ ತರ ಫೀಲ್ ಆಗ್ಬೇಕಲ್ಲ, ಈ ತೊಟ್ಟಿ ಮನೆ ಫೀಲ್, ಅದಕ್ಕೋಸ್ಕರ ಅಂತ ಇದ್ ಮಾಡಿರೋದು. ಇದು ಗಜಿಬೋ.
ಏನಿಲ್ಲ ಮೇಡಮ್, ಈ ಮನೆಯಲ್ಲಿ ಹೌದು. ಎಲ್ಲ ಇಟ್ಟಿದ್ದೀರಾ, ಎಲ್ಲ ಮಾಡಿದೀರಾ. ಆಮೇಲೆ ಮಂಗಳೂರು ಡಿಸೈನ್ ಮಾಡೋದಕ್ಕೆ ಎಷ್ಟು ದಿನ ತಗೊಂಡ್ರೋ ಇಲ್ಲೋ, ಆದ್ರೆ ಕಟ್ಟೋದಕ್ಕೆ ನೀವು 1 year ಅಲ್ಲಿ ಇದನ್ನೆಲ್ಲ ಮಾಡ್ಕೊಟ್ಟಿದ್ರ ಅಂದ್ರೆ ನಿಜವಾಗ್ಲೂ ನಾನು ನಂಬಕ. ಸರ್ ಒಂದೊಂದು ಐಟಮ್ ನ ಸೆಲೆಕ್ಟ್ ಮಾಡ್ಬೇಕು, ಒಂದೊಂದು ಇದ್ ಮಾಡ್ಬೇಕು ಅಂದ್ರೂ ಎಲ್ಲ ಟೀಮ್ದು ಸಪೋರ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಸರ್. ಈಗ ಇಂಟೀರಿಯರ್ ಟೀಮ್ ಅವ್ರು ಏನಂದ್ರೆ ಯಾವ ಫ್ಲೋರಿಂಗ್ ಹೋಗ್ಬೇಕು, ಯಾವ ತರ ನಾವು ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಯಾವ ತರ ಮಾಡ್ಬೇಕು, ಅದಕ್ಕೆ ಯಾವ ಟೈಲ್ಸ್ ಹೋದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಯಾವ ತರ ಪಾರ್ಟಿಷನ್ ಮಾಡ್ಬೇಕು, ಎಲ್ಲದಕ್ಕೂ ಸೆಲೆಕ್ಷನ್ ಪರ್ಪಸ್ಗೂ ಇಂಟೀರಿಯರ್ ಟೀಮ್ ಅವರು ಅವ್ರ ಜೊತೆ ಹೋಗ್ತಾರೆ. ಪ್ರತಿ ಕ್ಲೈಂಟ್ ಜೊತೆನೂ ಇಂಟೀರಿಯರ್ ಟೀಮ್ ಅವ್ರು ಇರ್ತಾರೆ ಸೆಲೆಕ್ಷನ್ ಮಾಡುವಾಗ, ಅವ್ರ ಮೇಲೆ ಬಿಟ್ಬಿಡಲ್ಲ. ಹೌದೌದು, ಅವ್ರ ಡಿಸೈನಿಗೆ ತಕ್ಕಂತೆ ಅವ್ರಿಗೂ ಬೇಕಾಗಿರುತ್ತೆ ಅದನ್ನ ಯಾವ ತರ ಮ್ಯಾಚ್ ಮಾಡ್ಬೇಕು ಅಂತ. ಸೊ ದಟ್ ಅಲ್ಲಿ ವರ್ಕ್ ಮಾಡ್ತಾರೆ ಅವರು. ಇದು ಬಂದು ಇದು ಟೆರಾಕೋಟಾ ಟೈಲ್ಸ್. ಸೊ ನಿಮ್ಗೆ ಹೇಳಿದ್ನಲ್ಲ ಮಾಡರ್ನ್ ಕಮ್ ಟ್ರೆಡಿಷನಲ್ ಲುಕ್ ಅಂತ, ನೀವು ಅಲ್ಲೆಲ್ಲ ಮಾಡರ್ನ್ ಡಿಸೈನ್ ನೋಡಿದ್ರಿ, ಇಲ್ಲೆಲ್ಲ ಟ್ರೆಡಿಷನಲ್ ಆಗಿದೆ. ಸೊ ಇದು ಕೋರ್ಟ್ ಯಾರ್ಡು. ಸೊ ಇಲ್ಲಿ ನಿಮ್ಗೆ ನೋಡ್ಬೋದು ರೈನ್ ವಾಟರ್ ಎಲ್ಲೂ ವೇಸ್ಟ್ ಆಗ್ದಂಗೆ ಎಷ್ಟು ನೀಟಾಗಿ ಸಪ್ಲೈ ಹೋಗ್ಬೇಕು ಅಲ್ಲಿ ಅಂತ ಪ್ಲಾನ್ ಮಾಡಿದೀವಿ. ಸೊ ಒಬ್ಬೊಬ್ರು ಕನ್ಸಿನ ಜೊತೆ ಕೈ ಜೋಡಿಸಿದಾಗ ಅವರಿಗೆ ಯಾವ ತರ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ಡ್ರೀಮ್ ನ ಹೆಂಗ್ ಫುಲ್ಫಿಲ್ ಮಾಡ್ಬೇಕು, ಆ ಮನೆನ ನಾವ್ ಎಷ್ಟು ಅಚ್ಚುಕಟ್ಟಾಗಿ ಕಟ್ಕೊಡ್ಬೇಕು, ಅದು ಅವ್ರ ಬಜೆಟ್ ತಕ್ಕಂತೆ ಎಷ್ಟು ಹೆಲ್ಪ್ಫುಲ್ ಆಗಿರ್ಬೇಕು, ಅದೆಲ್ಲದನ್ನು ಕಾನ್ಸಂಟ್ರೇಟ್ ಮಾಡೇ ವರ್ಕ್ ಮಾಡಿ. ಮನೆಯನ್ನ ಕಟ್ಟುವಾಗ ನಾವು ಕನ್ಸ್ಟ್ರಕ್ಷನ್ ಏನ್ ಹುಡುಕ್ತಾ ಇರ್ತೀವಿ, ಯಾರು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹುಡುಕ್ತಾ ಇರ್ತೀವಿ. ಬರೀ ಕೆಲಸ ಮಾಡೋದಷ್ಟೇ ಅದು ನಿಮ್ಮ ಕೆಲಸ ಆಗಿರಲ್ಲ. ಇಷ್ಟು ನೀಟಾಗಿ ಬಿಟ್ಟುಕೊಡ್ಬೇಕು ಕೆಲಸನ. ಈಗ ನಾವ್ ಹೇಳ್ತೀವಿ ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ನಮ್ ಜವಾಬ್ದಾರಿ ಆಗಿರುತ್ತೆ. ಅವಾಗ್ಲೂ ಕೆಲವೊಂದು ಪೆಂಡಿಂಗ್ ವರ್ಕ್ ಗಳಿರುತ್ತೆ, ಕೆಲವೊಬ್ರನ್ನ ಮಾಡೋದೇ ಇಲ್ಲ. ಈ ಲಾಸ್ಟ್ ಪ್ಯಾಚಸ್ ಗಳನ್ನ ಹಂಗೆ ಒತ್ತಿಟ್ಬಿಟ್ಟು ಹೋಗ್ಬಿಡ್ತಾರೆ. ಟರ್ನ್ಕಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಬಟ್ ನಮ್ ಕ್ಲೈಂಟ್ ಗೆ ನೆಕ್ಸ್ಟ್ ಅವ್ರಿಗೆ ಯಾವಾಗ ಏನೇ ಸರ್ವಿಸ್ ಬೇಕು ಅಂದ್ರು, ಯಾರದೇ ಹೆಲ್ಪ್ ಬೇಕು ಅಂದ್ರು ಇಮಿಡಿಯೇಟ್ ಆ ಪರ್ಸನ್ ನ ಕಳ್ಸಿ ಅವ್ರದ್ದು ಏನಿದೆ ಸೊಲ್ಯೂಷನ್ಸ್ ಗಳನ್ನ ಕೊಡ್ತೀವಿ. ಸೊ ದಟ್ ಅವರಿಗೆ ಆ ಫೀಲ್ ಇರ್ಬೇಕಲ್ವಾ, ಚರೀಶ್ ಜೊತೆ ಮಾಡಿದಕ್ಕೆ ಅವರು ನಮ್ನ ಇವತ್ವರ್ಗುನು ನಮ್ಗೆ ಎಲ್ಲಾ ತರ ಸಪೋರ್ಟಿವ್ ಇದಾರೆ ಅಂತ. ಅವರಿಂದ 4 ಜನ ನಮ್ಗೆ ಕ್ಲೈಂಟ್ ಗಳು ಸಿಗ್ಲಿ, ಪ್ರಾಜೆಕ್ಟ್ ಸಿಗ್ಲಿ ಅಂತ ವರ್ಕ್ ಮಾಡ್ತೀವಿ ಬಿಟ್ರೆ ಅವರಿಂದ ನಮ್ಗೆ ಪ್ರಾಫಿಟ್ ಸಿಗ್ಲಿ ಅಂತ ವರ್ಕ್ ಮಾಡಲ್ಲ. ನಿಜವಾಗ್ಲೂ ನೋಡಿ ವೀಕ್ಷಕರೇ, ನಾವು ಇಷ್ಟು ದೊಡ್ಡದಾಗಿರುವಂತಹ ಮನೆಯನ್ನ ಒಂದಿಷ್ಟು ನಿಮಿಷಗಳಲ್ಲಿ ನಾವು ತೋರಿಸಿರಬಹುದು, ಆದ್ರೆ ಇನ್ನೂ ನೋಡೋದಕ್ಕೆ ತುಂಬಾ ಇದೆ. ಅಂದ್ರೆ ನಾನು ಹೇಳ್ದೆ ನಿಮ್ಗೆ, ಪ್ರತಿ ರೂಮ್ಗಳು ಕಥೆಯನ್ನು ಹೇಳುತ್ತೆ, ಪ್ರತಿ ಗೋಡೆಗಳು ಒಂದೊಂದು ಕಥೆಯನ್ನು ಹೇಳ್ಬಹುದು. ಆದ್ರೆ ಪ್ರತಿಯೊಬ್ಬರಿಗೂ ಇರುತ್ತೆ ನಮ್ಮ ಮನೆ, ಅದು ಸಣ್ಣ ಬಜೆಟ್ ಆಗ್ಲಿ ದೊಡ್ಡ ಬಜೆಟ್ ಆಗ್ಲಿ, ನಮ್ಮ ಮನೆ ಇಷ್ಟು ಚೆನ್ನಾಗಿ ಬರಬೇಕು. ನಾನು ಹೇಳೋದು, ಮನೆಯನ್ನ ಏನ್ ಕಟ್ತೀವಿ ಅದನ್ನ ಕರೆಕ್ಟ್ ಆಗಿ ಫೈನಲ್ ವರ್ಕ್ ಅಂದ್ರೆ ಒಂದು ಚೂರು ಪೆಂಡಿಂಗ್ ಇರಬಾರ್ದು. ಶಿಸ್ತುಬದ್ಧವಾಗಿ ಯಾರು ನಮ್ಗೆ ಹ್ಯಾಂಡ್ ಓವರ್ ಮಾಡ್ಕೊಡ್ತಾರೆ ಅಂತವರಿಗೆ ನಾವು ಮನೆಯನ್ನ ಕೊಡೋದು ಸೂಕ್ತ ಆಗಿರುತ್ತೆ ಅಂತ ಅನ್ಕೊಂತೀನಿ. ನಂಬಿಕೆ ಇಟ್ಟು ಬಂದಾಗ ನಂಬಿಕೆ ಉಳಿಸ್ಕೊಳ್ಬೇಕಾಗಿರೋ ಕೆಲಸ ನಾವು ಮಾಡ್ತೀವಿ. ಕಳೆದ ಅನೇಕ ವರ್ಷಗಳಿಂದ ಈ ತರದ 10 ಮನೆಗಳನ್ನ ನೀವು ನಿರ್ಮಾಣ ಮಾಡಿದ್ದೀರಾ. ನಮ್ಮ ವಾಹಿನಿಯಲ್ಲೂ ಕೂಡ ನಾವು ಅನೇಕ ಮನೆಗಳನ್ನ ನಿಮ್ಮ ಸಂಸ್ಥೆಯದ್ದೇ ನಾವು ತೋರಿಸಿದೀವಿ. ಬಹುಶಃ ಇವತ್ತು ಇನ್ನೊಂದು ಹೊಸ ಮೈಲಿಗಲ್ಲು, ಇಷ್ಟೊಳ್ಳೆ ಲಕ್ಸುರಿ ಮನೆಯನ್ನ ನಾವು ತೋರಿಸಿದೀವಿ, ಹೋಮ್ ಟೂರ್ ಮಾಡಿದೀವಿ ಅನ್ನುವಂತ ಹೆಗ್ಗಳಿಕೆ ನಮ್ಗೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರಿ. ಇಷ್ಟೆಲ್ಲ ಮಾಹಿತಿಯನ್ನ ಬಿಡುವು ಮಾಡ್ಕೊಂಡು ಕೊಟ್ರಿ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಗೆ ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವರು ಏನೇನು ಆಫರ್ ಇದೆ ಅನ್ನೋದನ್ನು ಹೇಳಿದ್ರು, ಮನೆಯನ್ನ ಹೇಗೆ ಕಟ್ಟಬೇಕು ಅನ್ನೋದು ಹೇಳಿದ್ರು. ಮತ್ತೆ ಈ ವಿಡಿಯೋನ ಯಾರ್ಯಾರು ನೋಡಿರ್ತಾರೆ ಅವ್ರಿಗೆ ಒಂದು ಐಡಿಯಾ ಕೂಡ ಬರೋದಕ್ಕೆ ಈ ನಾವೇನು ಕೆಲಸವನ್ನು ಮಾಡಿದೀವಿ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ನಾನು ಹೇಳೋದು, ನಿಮಗೆ ಒಂದು ಡಿಸ್ಕೌಂಟ್ ಸಿಗುತ್ತೆ. ಇನ್ನೊಂದು, ಈ ಕಿಚನ್ದು ಏನಾದರೂ ಇಂಟೀರಿಯರ್ಸ್ ವರ್ಕ್ ಇದ್ರೆ ಅದನ್ನ ಫ್ರೀಯಾಗಿ ಮಾಡಿಸ್ಕೊಳ್ಳೋದಕ್ಕೂ ಒಂದು ಅವಕಾಶ ಚರೀಶ್ ಅವರಿಂದ ಸಿಗುತ್ತೆ. ಮತ್ತೆ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಇಂಟೀರಿಯರ್ ವರೆಗೆ A to Z ವರ್ಕ್ ಇವರು ತುಂಬಾ ನೀಟಾಗಿ ಮಾಡಿಕೊಡೋದ್ರಿಂದ ನೀವು ಒಂದ್ಸಲ ಇವರ ಆಫೀಸ್ಗೆ ನೇರವಾಗಿ ಬನ್ನಿ, ಅಥವಾ ಇಲ್ಲಿ ಏನು ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿದ್ದೀನಿ ಅದಕ್ಕೆ ನೀವು ಕರೆ ಮಾಡಬಹುದು, ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ, ಇಲ್ಲೂ ಕೂಡ ನಿಮಗೆ ಅನೇಕ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.